ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಸರ್ಕಾರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ 2026ಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಜಿಲ್ಲೆಯ ನೋಟಿಫಿಕೇಶನ್ ಹೊರಡಿಸಿದೆ. ಆ ಒಂದು ನಿಟ್ಟಿನಲ್ಲಿ ಈಗ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅಭ್ಯರ್ಥಿಗಳಿಗೆ ಸೂಚನೆ ಅಂತೇಳಿ ಎಲ್ಲ ಶಿಕ್ಷಕರ ನೇಮಕಾತಿ, ಅವರು PhD ಶಿಕ್ಷಕರಾಗಿರಲಿ, GPT ಶಿಕ್ಷಕರಾಗಿರಲಿ, PE ಶಿಕ್ಷಕರಾಗಿರಲಿ, ಕಂಪ್ಯೂಟರ್ ಶಿಕ್ಷಕರಾಗಿರಲಿ, ಪ್ರೌಢಶಾಲಾ ಶಿಕ್ಷಕರಾಗಿರಲಿ, ಇವರೆಲ್ಲರಿಗೂ ಕೂಡ ಗ್ರೇಡ್ 1 PE ಶಿಕ್ಷಕರು ಮತ್ತು ಗ್ರೇಡ್ 2 PE ಶಿಕ್ಷಕರು ಇವರೆಲ್ಲರಿಗೂ ಕೂಡ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸೂಚನೆಗಳನ್ನ ಕೊಡೋದಕ್ಕೆ ಸರ್ಕಾರ ಹೊರಟಿದೆ ಸ್ನೇಹಿತರೆ. ಆ ಒಂದು ಸೂಚನೆಯ ಒಂದು ವಿವರಗಳನ್ನ ನಿಮಗೆ ಅರ್ಥ ಮಾಡಿಸೋದಕ್ಕೆ ಮತ್ತು ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋ. ಇದರ ಜೊತೆಗೆ ಸಾಕಷ್ಟು ಇನ್ನೂ ಗೊಂದಲದಲ್ಲಿದ್ದೀರಾ ಸ್ನೇಹಿತರೆ. ಆ ಗೊಂದಲಗಳನ್ನ ಒಂದ್ಸಲ ಹೇಳ್ಬಿಡ್ತೀನಿ, ಅದಕ್ಕೆ ಮತ್ತೊಂದು ವಿಡಿಯೋ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಯಾಕೆಂದ್ರೆ ಆ ಗೊಂದಲಗಳನ್ನೆಲ್ಲ ಇಲ್ಲಿ ಹೇಳೋದು ಬೇಡ. ಏನೇನು ಗೊಂದಲಗಳಿದ್ದಾವೆ ಅಂತಕ್ಕಂಥ ಸುಮ್ಮನೆ ಕಾಮನ್ ಆಗಿ ಒಂದು ನಿಮಿಷದಲ್ಲಿ ಹೇಳ್ತಾ ಹೋಗ್ತೀನಿ. ಮ್ಯಾರೇಜ್ ವುಮೆನ್ ಸಮಸ್ಯೆಗಳು, BCom ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದಾ, ಸರ್ ವಿಧವೆ ಆಗಿದ್ದೀವಿ, ಯಾರ್ದು ಕ್ಯಾಸ್ಟ್ ಮತ್ತು ಇನ್ಕಮನ್ನು ತಗ್ಗಿಸ್ಬೇಕು, ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಾಗೆ ಇನ್ನೂ ಗೊಂದಲದಲ್ಲಿ ಇದ್ದೀರಿ. ನೆಕ್ಸ್ಟು ಯಾವ್ಯಾವ ಸಬ್ಜೆಕ್ಟನ್ನು ಓದಿರಬೇಕು ಸರ್ ಡಿಗ್ರಿನಲ್ಲಿ ಅಂತಕ್ಕಂಥದ್ದು ಗೊಂದಲ ಇದೆ. ನೆಕ್ಸ್ಟು HSTRದಾದರೆ ಸರ್ ಯಾವ ವಿಭಾಗದಲ್ಲಾದರೂ ಅಪ್ಲಿಕೇಶನ್ ಹಾಕಿ ಯಾವ ಜಿಲ್ಲೆನಾದರೂ ಎಕ್ಸಾಮ್ ಬರಿಬೋದಾ ಅಂತೇಳಿ, ಕಾನ್ವೊಕೇಶನ್ ಇಲ್ದಲೇ ಇರುವಂಥವ್ರು, TET ಅವಶ್ಯಕತೆ ಇಲ್ಲ ಹೈಸ್ಕೂಲಿಗೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ 46% ಬಂದಿರುವಂಥವ್ರು. ನೆಕ್ಸ್ಟು HK ಅವರು HK ಅವ್ರನ್ನ ಮ್ಯಾರೇಜ್ ಆಗಿದ್ದಾರೆ, ಅಥವಾ HK ಅವರು HK ಅವ್ರನ್ನ ಮ್ಯಾರೇಜ್ ಆಗಿದ್ದಾರೆ, ಅಂಥ ಸಂದರ್ಭದಲ್ಲಿ ಏನು. ನೆಕ್ಸ್ಟು ಅಂತರ್ಜಾತಿ ವಿವಾಹ, ಬ್ಯಾಕ್ಲಾಗ್ ಹುದ್ದೆಗಳು, ಈ ಥರ ಸಾಕಷ್ಟು ಗೊಂದಲದಲ್ಲಿದ್ದೀರಾ ಸ್ನೇಹಿತರೆ. ಜೊತೆಗೆ ಯಾವ ಸಬ್ಜೆಕ್ಟನ್ನು ಓದಿರಬೇಕು, ಈ ಥರ ಎಲ್ಲ ಗೊಂದಲದಲ್ಲಿದ್ದೀರಿ. ಎಲ್ಲ ಗೊಂದಲಗಳಿಗೆ ನಾನು ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ. ನೆಕ್ಸ್ಟು ಅದಕ್ಕೂ ಮುನ್ನ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಸೂಚನೆಗಳಿದ್ದಾವೆ ಇದನ್ನು ನೋಡಬೇಡ. ಆಮೇಲೆ ನೆಕ್ಸ್ಟ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈಗ ಕ್ಲಾಸ್ಗೆ ಹೋಗೋಣ. ಜೊತೆಗೆ ರೋಸ್ಟರನ್ನು ಎಲ್ಲಿ ಸರ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಕ್ಕಂಥ ಪ್ರಶ್ನೆ ಗೊಂದಲದಲ್ಲಿದ್ದೀರಿ. ಹಾಗಾಗಿ ಅದೆಲ್ಲದಕ್ಕೂ ಕೂಡ ನಾನು ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ ಅಂತ ಹೇಳ್ತಾ ಈಗ ಇದಕ್ಕೆ ಅಭ್ಯರ್ಥಿಗಳಿಗೆ ಸೂಚನೆ ಅಂತಕ್ಕಂಥ ವಿಚಾರವನ್ನು ನೋಡ್ತಾ ಹೋಗೋಣ ಬನ್ನಿ. ಏನಿದೆ, ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ, ನಿಮಗೆಲ್ಲ ಗೊತ್ತೇ ಇದೆ. ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ದಿನಾಂಕ 10/8/26, ಅರ್ಜಿ ಸಲ್ಲಿಸಲು ಪ್ರಾರಂಭ 18/8/26. ನೋಡಿ, ಅಪ್ಲಿಕೇಶನ್ ಹಾಕುವ ಮುನ್ನ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಲಾಸ್ಟ್ ಡೇಟ್ ಬಂದು 7/9, ಅಲ್ಲಿವರೆಗೂ ಕಾಯ್ಕೊಂಡು ಕೂತ್ಕೊಬೇಡಿ ಅಂತಲೂ ಕೂಡ ಏನಾಗಿದೆ ಇನ್ಸ್ಟ್ರಕ್ಷನನ್ನು ಕೊಟ್ಟಿದೆ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮುನ್ನ ವಿವಿಧ ವೃಂದಗಳು, ಸರ್ ವೃಂದಗಳು ಅಂತಂದ್ರೂ ಕೂಡ ಕನ್ಫ್ಯೂಸ್ ಆಗ್ತಾ ಇದ್ರಿ ಕೆಲವರು. ವೃಂದ ಅಂದರೆ ಏನಿಲ್ಲ, ಒಂದೊಂದು ಕೆಡರು. PhD ಒಂದು ವೃಂದ, ಓಕೆನಾ. ನೆಕ್ಸ್ಟು GPT ಒಂದು ವೃಂದ, ನೆಕ್ಸ್ಟು ಕಂಪ್ಯೂಟರ್ ಸೈನ್ಸು 1 to 8 ಅದೊಂದು ವೃಂದ ಅಂದ್ಕೊಳ್ಳಿ. ನೆಕ್ಸ್ಟು ಪ್ರೌಢಶಾಲಾ ಶಿಕ್ಷಕರು ಅದೊಂದು ವೃಂದ. ಇವುಗಳನ್ನೇ ಒಂದೊಂದು ವೃಂದ ಅಂತ ಹೇಳಿ ಕರಿತೀವಿ. ವೃಂದ ಅನ್ನೋ ಪದ ಮುಂದೆ ಸಾಕಷ್ಟು ಸಲ ಬರುತ್ತೆ, ಹಾಗಾಗಿ ಕನ್ಫ್ಯೂಸ್ ಆಗೋದು ಬೇಡ. ಇವುಗಳನ್ನೇ ಒಂದೊಂದು ವೃಂದ ಅಂತ ಹೇಳಿ ಕರಿತೀವಿ, ಅಂದರೆ ಕೆಡರ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಎಲ್ಲವೂ ಕೂಡ ಚೆನ್ನಾಗಿ ಓದಿ ಅರ್ಥೈಸ್ಕೊಳ್ಬೇಕಾಗಿರ್ತದೆ. ಅಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಸರ್ ನಾನು BCom ಮಾಡಿದ್ದೀನಿ ಹಾಗೆ ಹೀಗೆ, ಮತ್ತು ನಾನು CBZ ಓದಿದ್ದೀನಿ, CBZ ಅಲ್ಲ, ನಾನು ಸೈನ್ಸ್ ಓದಿದ್ದೀನಿ, ಅದನ್ನು ಮ್ಯಾಥ್ಸ್ಗೆ ಅಪ್ಲೈ ಮಾಡ್ಬೋದಾ ಅಂತ ಸಾಕಷ್ಟು ಪ್ರಶ್ನೆ. ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಅಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಂತಿಂಥ ಜಾಬ್ಗೆ ಇಂಥ ಒಂದು ಸಬ್ಜೆಕ್ಟನ್ನು ಓದಿರಬೇಕಾಗತ್ತೆ, ಇಂಥ 2 ಸಬ್ಜೆಕ್ಟ್ಗಳನ್ನ ಓದಿರಲೇಬೇಕು ನೀವು ಡಿಗ್ರಿನಲ್ಲಿ ಅಂತ. ಅದನ್ನು ನೀವು ಓದಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಾನು ಅಪ್ಲಿಕೇಶನ್ ಹಾಕ್ಬೋದಾ ಇಲ್ವಾ ಅಂತೇಳಿ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಇವಾಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಅನುಭವ ಇರುವಂಥವ್ರಿಗೆ ಅದು ಏನು ಅನ್ಸೋದಿಲ್ಲ. ಹೊಸದಾಗಿ ಅಪ್ಲಿಕೇಶನ್ ಹಾಕುವಂಥವ್ರಿಗೆ ಎಲ್ಲವೂ ಕೂಡ ಗೊಂದಲ ಇರುತ್ತೆ ಸ್ನೇಹಿತರೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ನಾವು ಚೆನ್ನಾಗಿ ಓದಿರ್ತೀವಿ, ಒಳ್ಳೆ ಪರ್ಸೆಂಟೇಜ್ ಇರುತ್ತೆ, ಎಲ್ಲನೂ ಇರುತ್ತೆ, ಓದೋ ಗಲಿಬಿಲಿನಲ್ಲಿ ಸಮಯ ತುಂಬ ಇದೆ. KRIS ಈಗ ಗೌರ್ಮೆಂಟ್ದೇ ಬೇಗ ಎಕ್ಸಾಮ್ ಕೂಡ ನಡೆಯುವಂಥ ಸಂದರ್ಭ ಇರೋದ್ರಿಂದ ಒತ್ತಡಕ್ಕೆ ಒಳಗಾಗ್ತಾ ಇದ್ದೀವಿ, ಅನವಶ್ಯಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದೀವಿ. ಒತ್ತಡಕ್ಕೆ ಒಳಗಾಗಬೇಡಿ, ಕಾಮಾಗಿರಿ. ಎಷ್ಟು ಸಾಧ್ಯನೋ ಅಷ್ಟನ್ನು ಕ್ಲೀನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಧಬರ್ಧ ಓದ್ಕೊಂಡು, ಇದನ್ನು ಅರ್ಧಬರ್ಧ ಓದ್ಕೊಂಡು ಎಲ್ಲ ಗೊಂದಲ ಮಾಡಿಕೊಂಡು ಗೊಂದಲದ ಗೋಜಲು ಮಾಡ್ಕೊಬೇಡಿ, ಗಂಟು ಮಾಡ್ಕೊಬೇಡಿ, ಎಲ್ಲ ಬಿಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ತಾಳ್ಮೆ ಇರಲಿ, ಒಂದೊಂದು ಸಬ್ಜೆಕ್ಟನ್ನು ಓದಿ. ಕನ್ನಡ ಅಂತಿದ್ದಂಗೆ ಕನ್ನಡ ಫಸ್ಟ್ ಅಂದರೆ ರಿವಿಸನ್ ಎಲ್ಲ ಮಾಡ್ಕೊಂಬಿಡಿ. ನೆಕ್ಸ್ಟ್ ಇಂಗ್ಲೀಷ್ ಏನು ಸಾಧ್ಯನೋ ಅಷ್ಟನ್ನು ಒಂದು ಕಡೆಯಿಂದ ರಿವಿಸನ್ ಮಾಡ್ಕೊಳ್ಳಿ, ಎಲ್ಲ ಓದ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ರಿವಿಸನ್ ಮಾಡ್ಕೊಂಡಿರುತ್ತೆ. ಇನ್ನು ಕಂಟೆಂಟು, ಹಿಸ್ಟ್ರಿನ, ಮ್ಯಾಥ್ಸಾ, ಸೈನ್ಸಾ, ಅವುಗಳ ಬಗ್ಗೆ ಏನು ಮಾಡಿ, ನೀವು ಕಂಪ್ಯೂಟರ್ನ ಅದ್ರ ಬಗ್ಗೆ ಒಂದೊಂದು ಟೈಮಲ್ಲಿ ಕೂತ್ಕೊಂಡು ಏನು ಮಾಡಿ ಓದ್ತಾ ಹೋಗಿ ಸ್ನೇಹಿತರೆ, ಓಕೆನಾ. ಸ್ವಲ್ಪ ನಾನು ಓದೋದ್ರ ಬಗ್ಗೆ ಮತ್ತು ನಿಮ್ಮ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಏನಿದ್ರು ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ, ಕ್ಲಿಯರ್ ಕಟ್ಟಾಗಿ. ನೆಕ್ಸ್ಟು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಒಂದು ಬಾರಿ ನೋಂದಣಿ ಪ್ರಕ್ರಿಯೆ ಆಗಿರ್ತದೆ ಸ್ನೇಹಿತರೆ. ಹಾಗಾಗಿ ತುಂಬ ಜಾಗರೂಕತೆಯಿಂದ ಎಲ್ಲ ಮಾಹಿತಿಯನ್ನು ಓದ್ಕೊಂಡು ನೀವೇನು ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಯೂಸರ್ ID ಮತ್ತು ಪಾಸ್ವರ್ಡನ್ನು ಫಸ್ಟು ಸೃಜನೆ ಮಾಡ್ಕೊಳ್ಬೇಕು ಅಂತ ಹೇಳಿದೆ, ಓಕೆನಾ. ನೀವು ಏನೇ ಸೈಬರ್ ಅವರಾದರೂ ಕೂಡ ನೀವು ಎಚ್ಚರಿಕೆಯಿಂದ ನೀವು ಯೂಸರ್ ನೇಮು ಪಾಸ್ವರ್ಡನ್ನೆಲ್ಲ ಬರ್ಕೊಳ್ಳಿ. ಆವಾಗಲೇ ಹೇಳೋದಕ್ಕೆ ಹೋದರೆ ಮರ್ತೆ.
ತುಂಬ ಎಚ್ಚರಿಕೆ ಇರಬೇಕು. ನಾವೆಲ್ಲ ಕಷ್ಟಪಟ್ಟು ಓದಿರ್ತೀವಿ, ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಆಗಿಬಿಡ್ತವೆ ಸ್ನೇಹಿತರೆ. ಹೀಗೆ ನಮಗೆ ಪರಿಚಯಸ್ಥರ ಒಬ್ಬರು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಏನಾಗಿದೆ, ತಾಯಿ ಹೆಸರನ್ನು ಏನೋ ಇವಾಗ ರಂಗಮ್ಮ ಅಂತಕ್ಕಂಥದ್ದನ್ನು ಏನೋ ಒಂದು ಇವಾಗ ರಂಗಪ್ಪ ಅನ್ನೋದನ್ನು ರಂಗಣ್ಣ ಅಂತ ಮಾಡುವಂಥ ಸಾಧ್ಯತೆಗಳಿರ್ತವೆ. ಆ ರೀತಿ ಆದಂಥ ಸಂದರ್ಭದಲ್ಲಿ ಅವ್ರದ್ದು ತಾಯಿ ಹೆಸರೇನೋ ರಾಂಗ್ ಆಗಿ ಎಂಟ್ರಿ ಮಾಡಿಬಿಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಎಲಿಜಿಬಲ್ ಇದ್ದರೂ ಕೂಡ ಅದು ನೀನು ಒಬ್ಬ ಟೀಚರ್ ಆಗಿ ನಿನ್ನ ತಾಯಿ ಹೆಸರನ್ನೇ ನಿನ್ನ ತಂದೆ ಹೆಸರನ್ನೇ ಸರಿಯಾಗಿ ಬರೆಯೋಕೆ ಬಂದಿಲ್ಲ ಅಂದರೆ ಸಾವಿರಾರು ಮಕ್ಕಳ ಒಂದು ಮಾಹಿತಿಯನ್ನು ನೀವು ಮುಂದಿನ ದಿನ ಕ್ರೋಢೀಕರಿಸಬೇಕಾಗತ್ತೆ. ಹೇಗೆ ಕ್ರೋಢೀಕರಿಸ್ತೀರಿ ಅಂತ ಒಂದೇ ಪ್ರಶ್ನೆಯನ್ನು ಕೇಳಿದ್ರು ಸ್ನೇಹಿತರೆ ಓದಂಥ ಸಂದರ್ಭದಲ್ಲಿ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು ಎಲ್ಲ ಓದ್ಕೊಂಡು ಹೋಗಿರ್ತೀವಿ, ಎಲ್ಲ ಬರೆದಿರ್ತೀವಿ, ಅಪಾಯಿಂಟ್ ಆಗಿಬಿಡುತ್ತೆ ಮುಂದೊಂದು ದಿನ, ಮಾಹಿತಿನೇ ಸರಿಯಾಗಿ ಫಿಲ್ ಆಗಿಲ್ಲ ಅಂದರೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಆಗೋದಿಲ್ಲ 99 ಭಾಗ, ನಮ್ಮ ದುರಾದೃಷ್ಟಕ್ಕೆ ಏನಾದರೂ ಆಗಿಬಿಟ್ರೆ ಅಂತೇಳಿ ಆಗ ಆಗೋದು ಬೇಡ. ತುಂಬ ಎಚ್ಚರಿಕೆಯಿಂದ ಒಂದ್ಸಲ ನೋಡ್ಕೊಂಡಿರಿ. ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಕೂಡ ಆಗಿರ್ತದೆ ಅಂತ ಹೇಳಿದ್ದಾರೆ. ಟೆಕ್ನಿಕಲ್ ಇಶ್ಯೂ ನಾಳೆ ದಿನ ಮತ್ತೆ ಇನ್ನೊಂದು ಅಪ್ಲಿಕೇಶನ್ ಹಾಕೋಕ್ಕಾಗುತ್ತೋ ಇಲ್ವೋ, ಹಾಗಾಗಿ ತುಂಬ ಸ್ವಲ್ಪ ಅಲರ್ಟ್ ಆಗಿರಿ. ಅಪ್ಲಿಕೇಶನ್ ಹಾಕೋದು ಕೂಡ ಜೊತೆಗೆ ದಾಖಲಾತಿಗಳನ್ನ ಹೊಂದಿಸ್ಕೊಳ್ಳೋದು ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಮೊದಲನೇ ಘಟ್ಟ ಇದಾಗಿರ್ತದೆ ಸ್ನೇಹಿತರೆ. ಹಾಗಾಗಿ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು. ಇದೆಲ್ಲ ನಿಮ್ಗೆ ಗೊತ್ತಿರ್ತದೆ. ಮುಂಚಿತವಾಗಿ ಕಾಯದೆ, ಅಲ್ಲಿವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟು ಎಲ್ಲ ಇದನ್ನು ಹೊರಡಿಸಿದ್ದಾರೆ. 2026ನೇ ಸಾಲಿನ PST ವೃಂದ, GPT ವೃಂದ, ಹೈಸ್ಕೂಲ್ AM ವೃಂದ ಅವುಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು PST GPT AM ಅಂದರೆ ಹೈಸ್ಕೂಲ್ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಒಂದೇ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಸಲ. ಓಕೆನಾ. 2026ನ ನೇಮಕಾತಿ ಶಿಕ್ಷಕರ ಸಂಬಂಧಿಸಿದಂತೆ ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದ್ದರೂ ಕೂಡ ಸದರಿ ಅಧಿಸೂಚನೆಯಲ್ಲಿ ನಮೂದಿಸಿದ ವಿವಿಧ ವೃಂದಗಳಿಗೆ ಒಂದೇ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಒಂದೇ ಅಪ್ಲಿಕೇಶನಲ್ಲೇ ನೀವೆಲ್ಲವನ್ನು ಮೆನ್ಷನ್ ಮಾಡುವಂಥ ಅವಕಾಶಗಳನ್ನ ಕೊಟ್ಟಿದ್ದಾರಂತ. ಅದನ್ನು ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡೋಣ ಅದೇನು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಮಾಹಿತಿ ಬಂದರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡಿ. ನೋಡಿ, ಈ ಪಾಯಿಂಟನ್ನು ಓದ್ಕೊಳ್ಳಿ. 8ನೇ ಪಾಯಿಂಟು ಚೆನ್ನಾಗಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ಟೈಮಲ್ಲಿ ಹೊಸಬ್ರುಗಳಾದರೆ ಅವ್ರಿಗೆ ಅದನ್ನು ಓದಿ ಅರ್ಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ವಿವರಣೆಯನ್ನು ಕೇಳಿದಂಥ ಸಂದರ್ಭ ನಿಮಗೆ ಅರ್ಥ ಆಗುತ್ತೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳತಕ್ಕದ್ದು. ವೃಂದ ಅಂದರೆ ನಿಮ್ಗೆ ಅರ್ಥ ಆಯಿತು, ಏನು ಡೌಟ್ ಇಲ್ಲ ಇಲ್ಲಿ, ಅಲ್ವಾ? ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳತಕ್ಕದ್ದು. ಒಂದು ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರ್ತದೆ. ಆಲ್ರೆಡಿ ಹೇಳಿದ್ದೀವಿ, PST ಒಂದು ವೃಂದ ಅಥವಾ GPT ಅನ್ಕೊಂಬೋಣ, ಎಲ್ಲರಿಗೂ ಅನುಕೂಲ ಆಗತ್ತರ. GPT ಒಂದು ವೃಂದ. ಈ GPT ವೃಂದಕ್ಕೆ ನೀವು ಒಂದು ಜಿಲ್ಲೆಯಲ್ಲಿ ಒಂದೇ ಅಪ್ಲಿಕೇಶನ್ ಹಾಕೋದು. ನೆಕ್ಸ್ಟ್ ಅದಾದ ನಂತರ ಒಂದು ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದಗಳಿಗೆ, ಹೆಚ್ಚಿನ ವೃಂದಗಳು ಅಂದರೆ ನೋಡಿ ಇವು PSTಗಳು ಮತ್ತು AM ಹೈಸ್ಕೂಲ್ ಟೀಚರು, ಇವುಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಏನೇ ಹೋದರೂ ಕೂಡ ಥ್ರೂ ನೀವು ನೋಟಿಫಿಕೇಶನ್ ಮುಖಾಂತರ ಹೋಗಬೇಕಾಗತ್ತೆ ಸ್ನೇಹಿತರೆ. ಸುಮ್ಮನೆ ಅವು ಹಾಕ್ಬೋದು ಮಾಡ್ಬೋದು ಅಂತ ಯಾರ್ಯಾರೋ ಏನೇನೋ ಹೇಳ್ತಿರ್ತಾರೆ, ಅದು ಅಷ್ಟು ನಮಗೆ ಸಮಂಜಸವಾಗಿರೋದಿಲ್ಲ. ಹಾಗಾಗಿ ಏನೇ ಆದರೂ ಕೂಡ ಸ್ವಲ್ಪ ನಾವು ಥ್ರೂ ಇಲಾಖೆಯ ನಿಯಮಗಳ ಪ್ರಕಾರ ಹೋಗಬೇಕಾಗಿರುತ್ತೆ. ಒಂಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಬೇರೆ ಬೇರೆ ವೃಂದದ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಸರ್, ಇವಾಗ ನಾನು ಕನ್ನಡ ಟೀಚರ್ಗೂ ಎಲಿಜಿಬಲ್ ಇದ್ದೀನಿ, ಜೊತೆಗೆ ಸೋಷಿಯಲ್ ಟೀಚರ್ಗೂ ಎಲಿಜಿಬಲ್ ಇದ್ದೀನಿ ಅಂತ ಅಂದ್ಕೊಳ್ಳಿ. ನಾನು ಆವಾಗ ಬೇರೆ ಬೇರೆ ಜಿಲ್ಲೆಗೆ ಅಪ್ಲಿಕೇಶನನ್ನು ಹಾಕೋದು ಓಕೆ, ಹಾಕ್ತೀರಿ ಅಪ್ಲಿಕೇಶನನ್ನು. ಎಕ್ಸಾಮ್ ಬರೆಯೋದು ಈ ಕನ್ನಡಕ್ಕೆ ಒಂದು ಬಾಗಲಕೋಟೆನಲ್ಲಿ, ಸೋಷಿಯಲ್ಗೆ ಒಂದು ಎಲ್ಲಾದರೂ ಚಿತ್ರದುರ್ಗದಲ್ಲೋ ದಾವಣಗೆರೆಯಲ್ಲೋ ಅಪ್ಲಿಕೇಶನ್ ಹಾಕ್ತಂಥ ಸಂದರ್ಭದಲ್ಲಿ ಎಕ್ಸಾಮ್ ಆಲ್ಮೋಸ್ಟ್ ಎಲ್ಲ ಒಂದೇ ದಿನ ಇರ್ತವೆ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕ ಬಿಟ್ಟು ಕಾಮನ್ ಆಗಿ ಅಪ್ಲಿಕೇಶನ್ ಹಾಕುವಂಥದ್ದು. ಹಾಗಾಗಿ ಅದೊಂದು ಪಾಯಿಂಟನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಬೇಕಾಗತ್ತೆ. ಓಕೆನಾ. ಆ ಒಂದೇ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕೊಳ್ಳುವಂಥದ್ದು ಅಂದರೆ ಆಯಾ ಕೆಡರ್ಗೆ. ಈಗ ನೀವು ಸೋಷಿಯಲ್ ಕೂಡ ಬರಿತಾ ಇದ್ದೀವಿ ಅಂತಂತಂದರೆ, ಕನ್ನಡ ಕೂಡ ಬರಿತಾ ಇದ್ದೀರಾ ಅಂತಂತಂದರೆ ಅದನ್ನು ವಿಚಾರ ಮಾಡಿ ನೋಡಿ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಪ್ರೌಢಶಾಲಾ ಶಿಕ್ಷಕರು AM ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ನೋಡಿ, ಇದನ್ನು ಡಿವಿಷನ್ 4 ಡಿವಿಷನನ್ನು ಮಾಡಿದ್ದಾರೆ. ಬೆಂಗಳೂರು, ಮೈಸೂರು, ಬೆಳಗಾವಿ, ಗುಲ್ಬರ್ಗ, ಆ 4 ವಿಭಾಗಗಳು ಸೇರಿ ನೀವು ಒಂದೇ ಅಪ್ಲಿಕೇಶನನ್ನು ಎಲ್ಲಾದರೂ ಯಾವುದಾದ್ರು ಒಂದು ಡಿವಿಷನ್ಗೆ ಮಾತ್ರ ಹಾಕಲು ಅವಕಾಶ ಇದೆ. ಒಂದಕ್ಕಿಂತ ಹೆಚ್ಚಿನ ವೃಂದಗಳು, ಮತ್ತೆ ಹೇಳಿದೆ ನಾನು ಕನ್ನಡಕ್ಕೂ ಎಲಿಜಿಬಲ್ ಇದ್ದೀನಿ, ಜೊತೆಗೆ ಸೋಷಿಯಲ್ಗೂ ಕೂಡ ಎಲಿಜಿಬಲ್ ಇದ್ದೀನಿ ಅಂತ ಸಂದರ್ಭ ಬಂದಂಥ ಸಂದರ್ಭದಲ್ಲಿ, ಅಥವಾ ನಾನು ಸೈನ್ಸ್ಗೂ ಎಲಿಜಿಬಲ್ ಇದ್ದೀನಿ, ಕಂಪ್ಯೂಟರ್ಗೂ ಎಲಿಜಿಬಲ್ ಇದ್ದೀನಿ ಅಂತ ಬಂದರೆ ಅಂಥ ಅಭ್ಯರ್ಥಿಗಳು ಬೇರೆ ಬೇರೆ ವಿಭಾಗಗಳಲ್ಲಿ ಬೇಕಾದ್ರೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಬಹುದಾಗಿದೆ. ಬಟ್ ಎಕ್ಸಾಮ್ ಬರೆಯೋದಕ್ಕೆ ಕನ್ವೀನಿಯೆಂಟ್ ಇವನ್ನೆಲ್ಲ ನೋಡ್ಕೊಳ್ಳಿ ನೀವು. ಅದೇ ರೀತಿ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಬೇರೆ ಬೇರೆ ವೃಂದ ಅಂದರೆ ಆಲ್ರೆಡಿ ಹೇಳಿದೆ ನಾನು, ಇವಾಗ ಸೈನ್ಸ್ ಟೀಚರು, ಮ್ಯಾಥ್ಸ್ ಟೀಚರು ಎರಡಕ್ಕೂ ಎಲಿಜಿಬಲ್ ಇದ್ದೀವಿ. ಸೈನ್ಸು ಮತ್ತು ಕಂಪ್ಯೂಟರ್ಗೆ.
ಆ ರೀತಿ ಸ್ವಲ್ಪ ನಾವು ಟೈಮ್ ಟೇಬಲನ್ನು ಕೂತ್ಕೊಂಡು ನೀವು ಚೆನ್ನಾಗಿ ಟೈಮ್ ಟೇಬಲನ್ನು ನೋಡ್ಕೊಳ್ಳಿ, ಎಕ್ಸಾಮ್ ಟೈಮ್ ಟೇಬಲನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ಎಲ್ಲ ಒಂದು ಕಡೆ ನೀವು ಬರೆದಿಟ್ಕೊಳ್ಳಿ. ಬರೆದಿಟ್ಕೊಂಡು ನೀವೇನು ಮಾಡಿ, ಎಕ್ಸಾಮ್ ಬರೆಯೋಕ್ಕೆ ಅನುಕೂಲ ಇದೆಯಾ, ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಕ್ಕೊಂಡ್ರೆ ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ಹಾಕ್ಕೊಂಡ್ರೆ ನನಗಿದು ಟ್ಯಾಲಿ ಆಗುತ್ತಾ ಟೈಮ್ ಟೇಬಲ್ಲು ಅಂತ ಕೂತ್ಕೊಂಡು ಥ್ರೂ ಟೈಮ್ ಟೇಬಲ್ ನೀವು ಡಿಸ್ಕಸ್ಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಆಲ್ರೆಡಿ ನಾನು ನೋಟಿಫಿಕೇಷನಲ್ಲಿ ವಿವರಿಸಿದ್ದೀನಿ ಸ್ನೇಹಿತರೆ. ಈ 3 ವೃಂದಗಳಿದ್ದಾವೆ, PST, GPT ಮತ್ತು HSTR AM ಹುದ್ದೆಗಳಿಗೂ ಅರ್ಹವಾಗಿದ್ದಲ್ಲಿ ಒಬ್ಬ ಯಾರಾದರೂ ನಾನು ಸರ್ D.Ed ಮಾಡಿದ್ದೀನಿ, B.Ed ಮಾಡಿದ್ದೀನಿ, 3 ಶಿಕ್ಷಕರಿಗೆ ಎಲಿಜಿಬಲ್ ಇದ್ದೀನಿ ಅಂದರೆ 3 ವೃಂದದ ಹುದ್ದೆಗಳಿಗೂ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳಲ್ಲಿ ವಿಭಾಗಗಳಲ್ಲಿ ಪ್ರತ್ಯೇಕ ಶುಲ್ಕದೊಂದಿಗೆ ಒಂದೇ ಅರ್ಜಿಯಲ್ಲಿ ನಮೂದಿಸಬಹುದಾಗಿದೆ. ಒಂದೇ ಅರ್ಜಿನಲ್ಲೇ ಕೂಡ ಎಲ್ಲವನ್ನು ನಮೂದಿಸಬಹುದಂತೆ. ಅದನ್ನು ನೋಡ್ಕೊಳ್ಳಿ. ತುಂಬ ಅಪ್ಡೇಟೆಡ್ ಆಗಿ ಬಿಟ್ಟಿದ್ದಾರೆ. ಅರ್ಜಿ ಹಾಕ್ಬೇಕಾದ್ರೆ ತುಂಬ ಗೊಂದಲ ಆಗಿಬಿಡ್ತದೆ ಸ್ನೇಹಿತರೆ. ಈ ಥರದ್ದೆಲ್ಲ ಅವಕಾಶಗಳು ಆಪ್ಷನ್ ಇರೋದ್ರಿಂದ ಸ್ವಲ್ಪ ನೀವು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ನೋಡಿ, AM, CBZ ಎಲ್ಲ ವೃಂದಗಳಿದಾವಲ್ಲ, ಯಾವುದು PST, GPT ಮತ್ತು ಹೈಸ್ಕೂಲ್ AM ಇದಕ್ಕೆ ಸಂಬಂಧಪಟ್ಟಂಗೆ 3 ವೃಂದದ ಹುದ್ದೆಗಳಿಗೂ ಅರ್ಹವಾಗಿದ್ದಲ್ಲಿ ಅಭ್ಯರ್ಥಿಯು ಬಯಸಿದ್ದಲ್ಲಿ 3 ವೃಂದದ ಹುದ್ದೆಗಳಿಗೂ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳ ವಿಭಾಗಗಳಲ್ಲಿ ಪ್ರತ್ಯೇಕ ಶುಲ್ಕದೊಂದಿಗೆ ಒಂದೇ ಅರ್ಜಿಯಲ್ಲಿ ಸಲ್ಲಿಸಬಹುದಾಗಿದೆ. ಒಂದೇ ಅರ್ಜಿಯಲ್ಲೂ ಕೂಡ ಅಪ್ಲಿಕೇಶನ್ ಹಾಕಬಹುದಾಗಿದಂತೆ. ಆದರೆ ಒಂದು ವೃಂದದ ಒಂದು ಹುದ್ದೆಗೆ ಒಂದೇ ಜಿಲ್ಲೆಯಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಕರೆಕ್ಟಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ PST ವೃಂದದ ಅಭ್ಯರ್ಥಿಯು ಬಾಗಲಕೋಟೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಬೇರೆ ಯಾವುದೇ ಜಿಲ್ಲೆಯಲ್ಲಿ PST ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಮುಂದೆ ಹೇಳಿದರೆ HK, non-HK ಸಪ್ರೇಟ್ ಹಾಕೊಬೋದು ಅಂತೇಳಿ. ಆ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ, ಮುಂದೆ ಅದನ್ನು ಹೇಳ್ತೀನಿ. ಅದೇ ರೀತಿ ಯಾವೊಬ್ಬ ಅಭ್ಯರ್ಥಿಯು GPT ಸೋಷಿಯಲ್ ಸೈನ್ಸ್ಗೆ ಮೈಸೂರು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಅದನ್ನು ಬೇರೆ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಕನ್ನಡ ಹುದ್ದೆಗೆ ಹಾಕೊಬೋದು. ನೀವು ಕನ್ನಡ ಹುದ್ದೆ GPT ಕನ್ನಡ ಹುದ್ದೆಗೆ ಬೇರೆ ಕಡೆ ಅಪ್ಲಿಕೇಶನ್ ಹಾಕೊಳ್ಬೋದು, ಅಥವಾ GPT ಇಂಗ್ಲೀಷ್ ಹುದ್ದೆಗೆ ಬೇರೆ ಕಡೆ ಅಪ್ಲಿಕೇಶನ್ ಹಾಕೊಬೋದು. ನೀವು ಬೇರೆ ಬೇರೆ ಕಡೆ ಅಪ್ಲಿಕೇಶನ್ ಹಾಕೊಂಡ್ರೆ ಎಕ್ಸಾಮ್ ಡೇಟು ಮತ್ತೆ ಹೇಳ್ತಾ ಇದ್ದೀನಿ, ಕನ್ವೀನಿಯೆಂಟ್ ಆಗುತ್ತಾ ಎಕ್ಸಾಮ್ ಡೇಟು, ಅದೊಂದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಹೈಸ್ಕೂಲ್ದು ಕೂಡ ಅದೇ ಥರ ಇರುತ್ತೆ. AM ಇಂಗ್ಲೀಷ್ ಹುದ್ದೆಗೆ ಬೆಂಗಳೂರಿನಲ್ಲಿ ನೀವೇನಾದರೂ AM ಬೆಂಗಳೂರು ವಿಭಾಗದಲ್ಲಿ ಅರ್ಜಿ ಸಲ್ಲಿಸಿದ್ದಲ್ಲಿ ಆತನು AM ಇಂಗ್ಲೀಷ್ ಹುದ್ದೆಗೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಕನ್ನಡ ಅಥವಾ CBZ ಅಥವಾ AM ಇಂಗ್ಲೀಷ್ ಅಂತಂದರೆ ಅವರು ಆರ್ಟ್ಸಿಗೆ ಬರ್ತಾರೆ ಅಂತ ಇಟ್ಕೊಳ್ಳೋಣ. AM ಆರ್ಟ್ಸ್ ಹುದ್ದೆಗೆ ಬೇರೆ ವಿಭಾಗದಲ್ಲಿ ಆತನು ವಿದ್ಯಾರ್ಥಿಗೆ ತಕ್ಕಂತೆ ಅರ್ಜಿ ಸಲ್ಲಿಸಬಹುದು. ಬೇರೆ ಇವಾಗ ನಾನು ಹೇಳಿದ್ನಲ್ಲ, ಕನ್ನಡ ಟೀಚರು ಪ್ಲಸ್ ನಾನು ಸೋಷಿಯಲ್ಗೂ ಎಲಿಜಿಬಲ್ ಇದ್ದೀನಿ ಅನ್ನೋದೇ ಆದರೆ, ನೀವು ಬೇರೆ ವಿಭಾಗದಲ್ಲಿ ನಾನು ಬೆಂಗಳೂರು ವಿಭಾಗದಲ್ಲಿ ಕನ್ನಡ ಸಬ್ಜೆಕ್ಟ್ಗೆ, ಮೈಸೂರು ವಿಭಾಗದಲ್ಲಿ ಸೋಷಿಯಲ್ ಸಬ್ಜೆಕ್ಟ್ಗೆ ಅಪ್ಲಿಕೇಶನ್ ಹಾಕ್ಕೊತೀನಿ ಅಂದರೆ ಈ ಎಕ್ಸಾಮ್ಗೆ ಓಡಾಡೋದಕ್ಕೆ ನಿಮಗೆ ಕನ್ವೀನಿಯೆಂಟ್ ಆಗುತ್ತಾ, ಡೇಟ್ ಅಡ್ಜಸ್ಟ್ ಆಗುತ್ತಾ, ಅದನ್ನೊಂದು ಕಡೆ ಗಮನವನ್ನು ಕೊಟ್ಕೊಳ್ಳಿ. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಅವರು ಯಾವ ವೃಂದದ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೆ. ಉದಾಹರಣೆಗೆ ನೀನು PSTಗೂ ಅಪ್ಲಿಕೇಶನ್ ಹಾಕಿರ್ತೀರಿ, GPTಗೂ ಅಪ್ಲಿಕೇಶನ್ ಹಾಕಿರ್ತೀರಿ, HSTಗೂ ಅಪ್ಲಿಕೇಶನ್ ಹಾಕಿರ್ತೀರಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ನಾನು ಫಸ್ಟ್ ಪ್ರಿಫರೆನ್ಸ್ ಯಾವ ಹುದ್ದೆ ಕೊಡ್ತೀನಿ, PST ಆಗೋದಕ್ಕೆ, GPT ಆಗೋದಕ್ಕೆ, HST ಆಗೋದಕ್ಕೆ ಅಂತೇಳಿ ಮೆನ್ಷನನ್ನು ಮಾಡಬೇಕಾಗುತ್ತೆ. ಅದೊಂದು ಪಾಯಿಂಟನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇದರಲ್ಲಿ. ಓಕೆನಾ? ಆಯ್ಕೆಯಾಗಲು ಬಯಸುತ್ತಾರೆ ಅಂಥ ವೃಂದದ ಹುದ್ದೆಯನ್ನು ತಾತ್ಕಾಲಿಕ ಆದ್ಯತೆಯಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು. ನೋಡಿ, ಕಡ್ಡಾಯ ಅನ್ನೋ ಪದವನ್ನು ಸೇರಿಸಿದ್ದಾರೆ ಸ್ನೇಹಿತರೆ. ಹಾಗಾಗಿ ಕಡ್ಡಾಯವಾಗಿ ನೀವು ನಮೂದಿಸಲೇಬೇಕಾಗುತ್ತೆ. ಈ ಪಾಯಿಂಟನ್ನು ಕೂಡ ನೀವೇನು ಮಾಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾನು HSTಗೆ ಹೋಗ್ತೀನಿ, ಫಸ್ಟ್ ಪ್ರಿಫರೆನ್ಸ್ ನನಗೆ HST ಏನಾದರೂ ಸಿಕ್ಬಿಟ್ರೆ HSTಗೆ ಹೋಗ್ತೀನಾ, ಅಥವಾ ನನಗೆ HST ಕನ್ವೀನಿಯೆಂಟ್ ಆಗೋದಿಲ್ಲ, ನಾವು ಫ್ಯಾಮಿಲಿ ಎಲ್ಲ ಸೆಟ್ಲ್ ಆಗಿದ್ದೀವಿ, GPTನೇ ನಮ್ಮ ಜಿಲ್ಲೆಯಲ್ಲಿ ಬರ್ದಿದ್ದೀನಿ, ಇಲ್ಲೇ ಸಿಗುತ್ತಾ, ಇಲ್ಲೇ ಇರ್ತೀನಿ, ಈ ಥರದ್ದನ್ನು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ನೋಡಿ, ಹಾಗಾಗಿ ಇವುಗಳನ್ನೆಲ್ಲ ನೀವು ಓದಿದ್ರೆ ಅರ್ಥ ಆಗೋದಿಲ್ಲ. ಈ ಥರ ಯಾರಾದರೂ ಒಂದು ವಿವರಣೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನೋಡ್ಕೊಳ್ಳಿ. ನೆಕ್ಸ್ಟು, ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಯಸುವ ಜಿಲ್ಲೆಯ ಆದ್ಯತೆಯನ್ನು ಅರ್ಜಿಯಲ್ಲಿ ನಮೂದಿಸತಕ್ಕದ್ದು. ನೋಡಿ, ಯಾವ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೀತೀರಿ ಅದನ್ನು ತಪ್ಪದೇ ನಮೂದಿಸತಕ್ಕದ್ದು ಅಂತಕ್ಕಂಥ ಒಂದು ಪಾಯಿಂಟನ್ನು ಸೇರಿಸಿದ್ದಾರೆ. ಇವಾಗ ಸಾಮಾನ್ಯಕ್ಕೆ GPTಗೆ ಏನು ತೊಂದರೆ ಆಗೋದಿಲ್ಲ ಅನಿಸುತ್ತೆ, ಯಾವ ಜಿಲ್ಲೆಗೆ ಬೇಕಾ ನೀವು ಇದನ್ನು ಬರಿಬೋದು ಅನಿಸುತ್ತೆ. ಬಟ್ ಅದು ಇನ್ನೂ ಅಷ್ಟು ಕ್ಲಾರಿಟಿ ಇಲ್ಲ. ಸುಮ್ಮನೆ ನಿಮಗೆ ಅನಾವಶ್ಯಕವಾಗಿ ಗೊಂದಲಕ್ಕೆ ಈಡು ಮಾಡೋದು ಬೇಡ. ನೀವು ಆಲ್ಮೋಸ್ಟು ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ತಿರೋ ಅಲ್ಲೇ ಬರೆಯೋದಕ್ಕೆ ಟ್ರೈ ಮಾಡಿ. ಬೇರೆ ಜಿಲ್ಲೆಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಹೆಂಗೋ ಇದೆಯೋ ಅಪ್ಲಿಕೇಶನ್ ಹಾಕೋಕೆ ಹೋದಾಗ ಗೊತ್ತಾಗುತ್ತೆ ನಿಮಗೆ, ಅಲ್ಲಿ ನೋಡ್ಕೊಳ್ಳಿ. ಪರೀಕ್ಷಾ ಕೇಂದ್ರದ ಹಂಚಿಕೆ, ಅವರ ಎಕ್ಸಾಮ್ ಇದನ್ನು ಆಮೇಲೆ ಅವರ ಅಭ್ಯರ್ಥಿಗಳ ಸಂಖ್ಯೆಯನ್ನು ನೋಡಿಕೊಂಡು ಏನು ಮಾಡ್ತಾರೆ, ಅವಕಾಶವನ್ನು ಕೊಡ್ತಾರೆ. ಪರೀಕ್ಷಾ ಕೇಂದ್ರಗಳಿಗೆ ವಿಶೇಷ ಚೇತನ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಮತ್ತು ತುಂಬ ಜನ ಎಕ್ಸಾಮ್ ಬರೀತಾ ಇರೋದ್ರಿಂದ ಸ್ನೇಹಿತರೆ, ಈಗ ನಮ್ಮದು ಒಂದು ಸಲ ಹಾಗೆ ಆಯಿತು, ನಮ್ಮ ರಿಲೇಷನ್ ಒಬ್ಬರದನ್ನ ತುಮಕೂರು ಅಂತ ಇಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ವಿ, ತುಮಕೂರಲ್ಲಿ ಎಕ್ಸಾಮ್ ಬರೀಬೇಕು ಅಂತೇಳಿ. ನೋಡಿದ್ರೆ ತಗೊಂಡೋಗಿ ಪಾವಗಡಕ್ಕೆ ಹಾಕ್ಬಿಟ್ಟಿದ್ರೆ ಎಕ್ಸಾಮ್ ಸೆಂಟ್ರನ್ನ, ಮಧುಗಿರಿಗೆ ಹಾಕಿದ್ರು. ನಾವು ತುಮಕೂರು ನಮಗೆ ತುಂಬ ಊರಿಗೆ ಹತ್ರ ಇದೆ, ನಾವೇನು ಮಾಡ್ಬೋದು, ತುಮಕೂರಲ್ಲಿ ಎಕ್ಸಾಮ್ ಬರೀಬೋದು ಅಂತ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಕ್ಕೆ ಒಂದು ಜಾಬಿಗೆ ಕ್ಯಾಂಡಿಡೇಟ್ ಜಾಸ್ತಿ ಆಗಿಬಿಟ್ರು ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಏನು ಮಾಡಿದ್ರು, ಮಧುಗಿರಿಗೆ ಹಾಕ್ಬಿಟ್ಟಿದ್ರು.
ನಮಗೆ ಹೋಗೋದಕ್ಕೆ ತುಂಬ ಅನ್ಕನ್ವೀನಿಯೆಂಟ್ ಆಯಿತು. ಹಾಗಾಗಿ ಆ ಥರದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ, ಗೊಂದಲ ಮಾಡ್ಕೊಳ್ಬೇಡಿ. ಮತ್ತು ಇರೋದನ್ನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಸರ್ ಹಾಗಾದರೆ ತುಂಬ ದೂರ ಹಾಕ್ಬಿಡ್ತಾರೆ ನಮ್ಮ ಜಿಲ್ಲೆಗಳಲ್ಲಿ, ಗೊತ್ತಿಲ್ಲ ಅವೈಲಬಿಲಿಟಿ ಹೇಗಿರುತ್ತೆ ರೂಮ್ಗಳದ್ದು ಅಥವಾ ಅಲ್ಲಿ ಬಿಲ್ಡಿಂಗ್ಸ್ಗಳು ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ವಿಚಾರವನ್ನು ಕೂಡ ಒಂದು ಮನಸ್ಸಲ್ಲಿ ಇಟ್ಕೊಂಡಿರಿ, ಗೊಂದಲ ಮಾಡ್ಕೊಳ್ಬೇಡಿ ಅಷ್ಟೇ. ಸರ್ ಏನು ಸರ್ ಹಿಂಗೆ ಗುಳ ಬಿಟ್ಬಿಡ್ತೀರಿ ಅಂತ ಅಂದ್ಕೊಂಬೇಡಿ, ಗೊಂದಲ ಕೂಡ ಒಳಗಾಗಬೇಡಿ ಅಷ್ಟೇ. ಹಾಕ್ಕೊಳ್ಳಿ, ನಿಮ್ಗೆ ಎಲ್ಲೆಲ್ಲಿ ಕನ್ವೀನಿಯೆಂಟ್ ಇದೆಯೋ ಅಲ್ಲಿ ಹಾಕ್ಕೊಳ್ಳಿ. ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಂಡ ಹುದ್ದೆಯ ವೃಂದದ ಅಧಿಸೂಚನೆಯನ್ನು, ವೃಂದ ಅಂದರೆ ಗೊತ್ತು ನಿಮಗೆ, PSTನ, GPT ವೃಂದನ, ಪ್ರೌಢಶಾಲಾ ಸಹ ಶಿಕ್ಷಕ ವೃಂದನ ಸ್ಪಷ್ಟವಾಗಿ ನಮೂದಿಸಬೇಕು. ಈ ಪಾಯಿಂಟನ್ನು ಕೂಡ ನೆನಪಿಟ್ಕೊಳ್ಳಿ. ಸ್ಪಷ್ಟವಾಗಿ ನೀವೇನು ಮಾಡಬೇಕಾಗುತ್ತೆ, ನಮೂದಿಸಬೇಕಾಗುತ್ತೆ. ನಾನು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀನಿ, 3 ಹುದ್ದೆಗೆ ಹಾಕಿದ್ದೀನಾ, 2 ಹುದ್ದೆಗೆ ಹಾಕಿದ್ದೀನಾ ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿಗೆ ಬನ್ನಿ. ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ 7 ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಗಳಿಗೆ 80% ರಿಸರ್ವೇಷನ್ ಇರ್ತದೆ. ಅದು ಹುದ್ದೆಗಳಿಗೆ LC ಹಾಗೂ ಕಲ್ಯಾಣ ಕರ್ನಾಟಕ ಮಿಕ್ಕುಳಿದ ವೃಂದ 20% ಹುದ್ದೆಗಳಿಗೆ RPC ಹಾಗೂ ಅದೇ ರೀತಿ ಬೆಂಗಳೂರು ಉತ್ತರ ಮತ್ತು ದಕ್ಷಿಣದಲ್ಲಿ BBMP ವ್ಯಾಪ್ತಿನಲ್ಲಿ 8% ರಿಸರ್ವೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಅವರಿಗೆ. ಯಾರಿಗೆ? ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ. ಅಧಿಸೂಚನೆಯನ್ನು ಹೊರಡಿಸಲಾಗಿದೆಯಂತೆ. 3ಕ್ಕೂ ಕೂಡ ಸಪ್ರೇಟ್ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಪ್ರತ್ಯೇಕವಾಗಿ ಪರೀಕ್ಷೆಯನ್ನು ನಡೆಸಲಾಗುವುದು. ನೋಡಿ, ಪ್ರತ್ಯೇಕವಾಗಿ ಪರೀಕ್ಷೆಯನ್ನು ಅವರು ನಡೆಸ್ತಾರಂತೆ. ಯಾವುದ್ಯಾವುದಕ್ಕೆ? 80% ಹುದ್ದೆಗಳಿಗೆ, 20% ಹುದ್ದೆಗಳಿಗೆ ಮತ್ತು 8% ಹುದ್ದೆಗಳಿಗೆ. ಇದರ ಸದುಪಯೋಗವನ್ನು ಮಾಡ್ಕೊಳ್ಳಿ ನೀವು. ನಡೆಸಲಾಗುತ್ತದೆ. ವೇಳಾಪಟ್ಟಿಯನ್ನು 2 ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಪ್ರತ್ಯೇಕವಾಗಿ ಅಧಿಸೂಚನೆಯನ್ನು ಆಯ್ಕೆ ಮಾಡುವುದರ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. ನಾನು ಯಾವುದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಖಚಿತ ಮಾಡಿಕೊಂಡು ಶುಲ್ಕವನ್ನು ಪಾವತಿ ಮಾಡಬೇಕು. ಈ ಪಾಯಿಂಟನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಪಾಸ್ಪೋರ್ಟ್ ಸೈಜ್ 50% ಇರಬೇಕು. ಅದನ್ನೆಲ್ಲ ಅವರು ನೋಡ್ಕೊಳ್ತಾರೆ. ಸಿಗ್ನೇಚರ್ ಕೂಡ ಬೇಕಾಗುತ್ತೆ. 50 KB ಇರಬೇಕು. ಗರಿಷ್ಠ 50 KB ಸಿಗ್ನೇಚರ್ ಮತ್ತು ಫೋಟೋ ಅದನ್ನು ಅಪ್ಲೋಡ್ ಮಾಡ್ತಾರೆ. ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಅಳತೆಯನ್ನು ಇಟ್ಕೊಂಡಿರಿ, ಅದನ್ನು ರೆಡಿ ಇಟ್ಕೊಳ್ಳಿ. ಭರ್ತಿ ಮಾಡುವ ಪ್ರತಿ ಹಂತದಲ್ಲಿಯೂ ಕಡ್ಡಾಯವಾಗಿ ಸಬ್ಮಿಟ್ ಮಾಡಬೇಕಂತೆ. ಮಾಹಿತಿ ಭರ್ತಿ ಆಗುತ್ತಲ್ಲ ಒಂದೊಂದು ಪೇಜ್ದು, ಅದನ್ನು ಸಬ್ಮಿಟ್ ಮಾಡ್ತಾ ಹೋಗಬೇಕಾಗತ್ತೆ. ಈ ಪಾಯಿಂಟ್ಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಆನ್ಲೈನ್ ಅರ್ಜಿಯ ಪ್ರತಿ ಹಂತದಲ್ಲೂ ಅಗತ್ಯವಿರುವ ಮಾಹಿತಿಯ ಅಧಿಕೃತ ದಾಖಲೆಗಳನ್ನು ಜಾಗರೂಕತೆಯಿಂದ ಮೊದಲೇ ಸಿದ್ಧಪಡಿಸಿಟ್ಟುಕೊಳ್ಳುವುದು. ನೀವು ಏನೇನು ಡಾಕ್ಯುಮೆಂಟ್ ಬೇಕು ನಾನು ಇಲ್ಲೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ತೋರಿಸ್ತೀನಿ ಏನೇನು ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಗೊಂದಲಕ್ಕೆ ಒಳಗಾಗ್ತೀರಾ ಅಂತ ಚೆನ್ನಾಗಿ ನೋಡ್ಕೊಳ್ಳಿ. ಅಗತ್ಯವಿರುವ ಮಾಹಿತಿಯ ಅಧಿಕೃತ ದಾಖಲೆಗಳನ್ನು ಜಾಗರೂಕತೆಯಿಂದ ಮೊದಲೇ ಸಿದ್ಧಪಡಿಸಿಟ್ಕೊಳ್ಬೇಕು. ಸರಿಯಾದ ಮಾಹಿತಿ ಭರ್ತಿ ಮಾಡುವುದನ್ನು ಖಚಿತಪಡಿಸಿಕೊಂಡು ನಂತರವೇ ಆನ್ಲೈನ್ ಅರ್ಜಿಯನ್ನು ಪೂರ್ಣಗೊಳಿಸುವ. ಸಬ್ಮಿಟ್ ಕೊಡಿ, ಮುಂಚೆ ಕೊಡಬೇಡಿ. 1 2 ಸಲ ಓದಿ. ತಿದ್ದುಪಡಿಗೆ ಅವಕಾಶ ಇಲ್ಲ. ಅವಕಾಶವನ್ನು ಆಮೇಲೆ ಕೈಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಕೂತ್ಕೊಂಡು ಇದನ್ನು ಮಾಡಿಕೊಂಡ್ರೆ ಏನೂ ಸಮಸ್ಯೆ ಇಲ್ಲ. ನೆಕ್ಸ್ಟು, ಅಭ್ಯರ್ಥಿಯು ಅಂತಿಮವಾಗಿ ಸಬ್ಮಿಟ್ ಘೋಷಣೆ ನೀಡಿದ ನಂತರದಲ್ಲಿ ಅರ್ಜಿಯಲ್ಲಿ ಯಾವುದೇ ಮಾಹಿತಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ 19ನೇದು, ಅಭ್ಯರ್ಥಿಯು ಅಂತಿಮವಾಗಿ ಘೋಷಣೆ ಮಾಡುವ ಮೊದಲು ಅಭ್ಯರ್ಥಿಯು ತನ್ನ ವೈಯಕ್ತಿಕ ವಿವರ, ಆಲ್ರೆಡಿ ಹೇಳಿದೆ, ಒಬ್ಬ ಅಭ್ಯರ್ಥಿ ನಮ್ಮ ಸ್ನೇಹಿತ ಅಥವಾ ನಮ್ಮ ಪರಿಚಯಸ್ಥರು ತಾಯಿ ಹೆಸರೇ ರಾಂಗ್ ಮಾಡಿಬಿಟ್ಟಿದ್ರು. ಹಾಗಾಗಿ ನೀವು ನಾಳೆ ಓದಂಥ ಸಂದರ್ಭದಲ್ಲಿ ಒಂದೇ ಪ್ರಶ್ನೆ ಕೇಳ್ತಾರೆ, ಅದೇ ರೀತಿ ನೀವು ಟೀಚರ್ ಅಲ್ವಾ, ನಾಳೆ 100 ಮಕ್ಕಳು ಮಾಹಿತಿ ಹೆಂಗೆ ನೀವು ಕ್ರೋಢೀಕರಿಸ್ತೀರಿ ಅಂತೇಳಿ. ವೈಯಕ್ತಿಕ ವಿವರ, ಮೀಸಲಾತಿ ವಿವರ, ವಿದ್ಯಾರ್ಹತೆ, ಆಯ್ಕೆ ಮಾಡಿಕೊಂಡಿರುವ ವೃಂದ, ಹುದ್ದೆ, ಪರೀಕ್ಷೆಯನ್ನು ಬರೆಯುವ ಜಿಲ್ಲೆ ಇತ್ಯಾದಿ ಮಾಹಿತಿಗಳನ್ನು ಕ್ರಮಬದ್ಧವಾಗಿ ಭರ್ತಿ ಮಾಡುವ ಬಗ್ಗೆ ಕೂಲಂಕುಷವಾಗಿ ಓದಿ. ಸರಿಯಾಗಿ ಮಾಹಿತಿ ಭರ್ತಿ ಮಾಡುವ ಬಗ್ಗೆ ದೃಢೀಕರಿಸಿಕೊಂಡ ನಂತರವೇ ಸಬ್ಮಿಟನ್ನು ಒತ್ತಿ. ತುಂಬ ಎಚ್ಚರಿಕೆಯಿಂದ ಇರಿ. ಅಪ್ಲಿಕೇಶನ್ ಹಾಕೋದು ಸ್ವಲ್ಪ ಈ ಸಲ ಚೂರು ಗೊಂದಲ ಮತ್ತು ಕಠಿಣತೆ ಕಡೆಗೆ ಹೋಗ್ತಾ ಇದೆ. ನೆಕ್ಸ್ಟು, ಶೈಕ್ಷಣಿಕ ಹಾಗೂ ವೃತ್ತಿಪರ ಶಿಕ್ಷಣ ಅಂಕಗಳು. ನೋಡಿಯಪ್ಪ, ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಶೈಕ್ಷಣಿಕ ಹಾಗೂ ವೃತ್ತಿಪರ ಶಿಕ್ಷಣ ಅಂಕ ವಿವರಗಳನ್ನು ಅಂಕಪಟ್ಟಿಯಲ್ಲಿರುವಂತೆ ಎಲ್ಲ ವರ್ಷಗಳ ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳನ್ನು ನಿಗದಿತ ಅಂಕಣದಲ್ಲಿ ಭರ್ತಿ ಮಾಡುವುದು. ಗರಿಷ್ಠ ಅಂಕಗಳು, ಕನಿಷ್ಠ ಅಂಕಗಳು, ಟೋಟಲ್ ಮಾರ್ಕ್ಸು, ಆಪ್ಟೈನ್ ಮಾರ್ಕ್ಸು. ಸ್ನೇಹಿತರೆ, ಇದರಲ್ಲಿ ಗೊಂದಲ ಆಗುತ್ತೆ. ಒಂದು ಅನುಭವ, ನನ್ನ ಅನುಭವದಲ್ಲಿ ಹೇಳೋದಾದರೆ, ಒಬ್ಬರು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಏನು ಮಾಡಿಬಿಟ್ಟಿದ್ರು, ಟೋಟಲ್ ಮಾರ್ಕ್ಸ್ ಹೋಗಿ ಒಪ್ಟೈನ್ ಮಾರ್ಕ್ಸ್ ಹಾಕಿದ್ರು. ಟೋಟಲ್ ಮಾರ್ಕ್ಸ್ ಅಂದರೆ ನಾನು ತಗೊಂಡಿರೋ ಟೋಟಲ್ ಮಾರ್ಕ್ಸ್ ಅನ್ನೋ ಥರದಲ್ಲಿ ಒಪ್ಟೈನ್ ಮಾರ್ಕ್ಸ್ ಕಡೆ ಟೋಟಲ್ ಮಾರ್ಕ್ಸ್ ಕಡೆ ಒಪ್ಟೈನ್ ಮಾರ್ಕ್ಸನ್ನು ಹಾಕಿ ಅವ್ರದ್ದೇನಾಗಿತ್ತು, ರ್ಯಾಂಕಿಂಗಲ್ಲಿ ತುಂಬ ಟಾಪಲ್ಲಿ ಬಂದುಬಿಟ್ಟಿತ್ತು, ಉಲ್ಟಾ ಆಗಿಬಿಟ್ಟು. ಮತ್ತು ಅದನ್ನೆಲ್ಲ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಕರೀತಾರೆ 1:2 ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ. 1:2 ಅಂತ ಕರೆದಂಥ ಸಂದರ್ಭದಲ್ಲಿ ನೋಡಿದ್ರೆ ಅವರು ಸೆಲೆಕ್ಷನ್ಗೆ ಬರಲಿಲ್ಲ ಸ್ನೇಹಿತರೆ. ಸೆಲೆಕ್ಷನ್ ಲಿಸ್ಟಿಗೆ ಬರ್ತಾರಲ್ಲ, ಆ ಲಿಸ್ಟ್ಗೆ ಬರಲಿಲ್ಲ, ತುಂಬ ಕೊನೆ ಕೆಳ ಅಂತ ಕೊಲ್ಟೋಗ್ಬಿಟ್ರು. ಹಾಗೆಲ್ಲ ಆಗ್ತವೆ. ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ರೆಡಿ ಮಾಡಿ ಇನ್ನೊಂದು PDF ಅನ್ನು ಇಟ್ಟಿದ್ದೀನಿ, ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟು,
ಅರ್ಜಿ ಮಾಹಿತಿಗಳು ದೋಷಪೂರಿತ ಹಾಗೂ ತಪ್ಪಾಗಿದ್ದಲ್ಲಿ ಅಭ್ಯರ್ಥಿಗಳೇ ಸಂಪೂರ್ಣ ನೇರ ಜವಾಬ್ದಾರರಾಗಿರ್ತಾರೆ ಅಂತ ಅರ್ಜಿಗಳನ್ನು ತಿರಸ್ಕೃತಗೊಳಿಸಲಾಗುವುದು. ಆಲ್ರೆಡಿ ಹೇಳಿದೆ ಇವಾಗ ಎಕ್ಸಾಂಪಲ್ ಕೊಟ್ಟು. ಒಂದು ವೇಳೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ತಿದ್ದುಪಡಿ ಮಾಡಲು ಬಯಸಿದ್ದಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನು ಪಾವತಿಸತಕ್ಕದ್ದು. ಯೂಸರ್ ನೇಮ್, ಪಾಸ್ವರ್ಡು, ಆಧಾರ್ ನಂಬರ್ ಮೇಲೆ ಏನಾದರೂ ಮಾಡ್ಕೊಂಡಿದ್ರೆ ಸ್ವಲ್ಪ ಅದು ಕಷ್ಟ ಆಗುತ್ತೆ ಸ್ನೇಹಿತರೆ. ಫಸ್ಟ್ ಟೈಮಲ್ಲೇ ಸ್ವಲ್ಪ ಎಚ್ಚರಿಕೆಯಿಂದ ಹಾಕಿ. ಸ್ಟಾರ್ಟಿಂಗ್ 1-2 ದಿನ ಸ್ವಲ್ಪ ಕಾದು ನೋಡಿ. 1-2 ದಿನ ಅಪ್ಲಿಕೇಶನ್ಗಳ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಹೋಗ್ತವೆ. ಆನಂತರ ಅಪ್ಲಿಕೇಶನ್ನ ಫಿಲ್ ಮಾಡ್ಕೊಳ್ಳಿ. ಶುಲ್ಕ ಪಾವತಿಸಿದ ನಂತರ ಅರ್ಜಿ ಪ್ರತಿಯನ್ನು ಮುದ್ರಿಸಿಕೊಂಡು ಮಾಹಿತಿಯನ್ನು ಸರಿಯಾಗಿ ಪುನಃ ಓದಿ ತಮ್ಮ ವೈಯಕ್ತಿಕ ವಿವರ, ಮೀಸಲಾತಿ, ವಿದ್ಯಾರ್ಹತೆ, ಆಯ್ಕೆ ಮಾಡಿಕೊಂಡ ವೃಂದ, ಹುದ್ದೆ, ಪರೀಕ್ಷೆ ಬರೆಯುವ ಜಿಲ್ಲೆ ಇತ್ಯಾದಿ ಮಾಹಿತಿಗಳು ಕ್ರಮಬದ್ಧವಾಗಿ ಭರ್ತಿ ಮಾಡಿರುವ ಬಗ್ಗೆ ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳಿ. ಓಕೆನಾ? ತುಂಬ ಎಚ್ಚರಿಕೆ ಕೊಟ್ಟಿದ್ದಾರೆ. ನೆಕ್ಸ್ಟು, ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಬರೋ ಅದನ್ನೇ ನಾವೇನದಕ್ಕೆ ಹೋಗೋದಿಲ್ಲ. ಎಲ್ಲರೂ ಕೂಡ ಏನು ಮಾಡಿ ಆನ್ಲೈನ್ ಪೇಮೆಂಟನ್ನೇ ಮಾಡ್ಕೊಳ್ಳಿ. ಏಕೆಂದರೆ ಇಲ್ಲಿ ಹೇಳಿದ್ದಾರೆ ಚಲನನ್ನು ಜನ್ರೇಟ್ ಮಾಡಿಕೊಂಡು ಮೈಸೂರು ಬ್ಯಾಂಕಲ್ಲಿ ಕೂಡ ಅರ್ಜಿಯನ್ನು ಶುಲ್ಕವನ್ನು ಪಾವತಿ ಮಾಡ್ಬೋದು ಅಂತ. ಅದೆಲ್ಲ ಸ್ವಲ್ಪ ರಿಸ್ಕ್ ಕೆಲಸ ಆಗುತ್ತೆ, ಬೇಡ. ನೀವೆಲ್ಲ ಇವತ್ತೆಲ್ಲ ಆನ್ಲೈನ್ ಇರೋದ್ರಿಂದ ಆನ್ಲೈನಲ್ಲೇ ಪೇಮೆಂಟನ್ನು ಮಾಡ್ಕೊಂಬಿಡಿ. ನೋಡಿ, ಇದೊಂದು ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಭರ್ತಿ ಆದಮೇಲೆ ಚಲನೆಲ್ಲ ಆದಾದಮೇಲೆ ಅದು ಜನ್ರೇಟ್ ಆಗಲು 24 ಗಂಟೆ ಕಾಲಾವಕಾಶ ತೆಗೆದುಕೊಳ್ಳುತ್ತಂತೆ. ಆ ನಂತರ ಅಷ್ಟೇ ನೀವೇನು ಮಾಡಿ ಅರ್ಜಿ ಪ್ರತಿಯನ್ನು ಮುದ್ರಿಸ್ಕೊಳ್ಳಿ ಅಂತೇಳಿದೆ. ಹಾಗಾಗಿ ಜನ್ರೇಟ್ ಎಲ್ಲ ಆಗಿ ಅವಾಗಲೇ ಬಂದರೆ ಆನ್ಲೈನ್ ಪೇಮೆಂಟ್ ಅವ್ರಿಗೆ ತೊಂದರೆ ಇಲ್ಲ. ಅಥವಾ ಒಂದು 24 ಅವರ್ ಆದಮೇಲೆ ಏನು ಮಾಡಿ, ಇದು ವಿಶೇಷ ಸೂಚನೆ ಇವರಿಗೆ ಬೈ ಹ್ಯಾಂಡ್ ಕಟ್ಟೋವಂಥವ್ರಿಗೆ, ಅದೊಂದನ್ನು ನೋಡ್ಕೊಂಡಿರಿ. ನೆಕ್ಸ್ಟು, ಆಧಾರವಾಗಿ ಇಟ್ಟುಕೊಂಡು ಅಭ್ಯರ್ಥಿಗಳ ನೇಮಕಾತಿ ಯಾವುದೇ ಹಂತದಲ್ಲಿ ಅಪೂರ್ಣ, ಅಸ್ಪಷ್ಟ, ತಪ್ಪು ಮಾಹಿತಿ ನೀಡಿದಲ್ಲಿ ಅಭ್ಯರ್ಥಿಗಳೇ ಹೊಣೆಗಾರರಾಗಿರ್ತೀರಿ. ಗೊತ್ತಾಯಿತು. ಅರ್ಜಿಯಲ್ಲಿ ನಮೂದಿಸುವ ಮೊಬೈಲ್ ಸಂಖ್ಯೆ ಸ್ನೇಹಿತರೆ, ಮೊಬೈಲು ಮತ್ತು ಇಮೇಲ್ ವಿಳಾಸಗಳು ಅಭ್ಯರ್ಥಿಯದ್ದೇ ಆಗಿರಬೇಕು. ಓಕೆನಾ? ನಿಮ್ಮದೇ ಆಗಿರಬೇಕಾಗತ್ತೆ. ಅಥವಾ ತಂದೆ ತಾಯಿ, ನಿಮ್ಮ ಹಸ್ಬೆಂಡ್ದು, ಈ ಥರದ್ದೆಲ್ಲ ಮಗಳು, ಈ ಥರದ್ದೆಲ್ಲ ಏನಾರು ಕೊಟ್ಟು ನೀವೆಲ್ಲ ಸ್ವಲ್ಪ ಗೊಂದಲ ಮಾಡ್ಕೊಬೇಡಿ. ಅದರಿಂದ ಆಗ್ತಕ್ಕಂಥ ಮುಂದಿನ ಪರಿಣಾಮಕ್ಕೆ ನೇಮಕಾತಿ ಪ್ರಕ್ರಿಯೆ ಮುಗಿಯುವ ಮೊದಲು ಬದಲಾವಣೆ ಮಾಡಿದಲ್ಲಿ ಆಗಬಹುದಾದ ಪರಿಣಾಮಗಳಿಗೆ ಅಭ್ಯರ್ಥಿಗಳೇ ಹೊಣೆಗಾರರಾಗಿರ್ತಾರೆ. ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ, ಅದನ್ನು ನಿಮ್ಮದೇ ಕೊಟ್ಟು ಇಟ್ಕೊಳ್ಳಿ. ಆನ್ಲೈನ್ ಅರ್ಜಿ ಮೀಸಲಾತಿ ಸೌಲಭ್ಯಕ್ಕಾಗಿ ಇರುವ ಅಂಕಣವನ್ನು ಮೀಸಲಾತಿ ರಿಸರ್ವೇಷನ್ ಕೋರ್ತಿರಲ್ಲ ಅವರು ಅಭ್ಯರ್ಥಿಗಳು ಕಡ್ಡಾಯವಾಗಿ ಭರ್ತಿ ಮಾಡುವುದು. ಖಾಲಿ ಬಿಟ್ಟಲ್ಲಿ, ತಪ್ಪಾಗಿ ನಮೂದಿಸಿದ್ದಲ್ಲಿ ಸಂಬಂಧಿಸಿದ ಮೀಸಲಾತಿಗೆ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅದರಿಂದಾಗುವ ತೊಂದರೆಗಳಿಗೆ ಆಯ್ತು ಬಿಡಪ್ಪ, ನಾನು ಇವಾಗ ಎಂಟ್ರಿ ಮಾಡಿಲ್ಲ, ಬಿಟ್ಬಿಟ್ಟಿದ್ದೀನಿ, ನೆಕ್ಸ್ಟ್ ನನಗೆ ಬೇರೆ ಕೆಡರಲ್ಲೇ ಸಿಗುತ್ತೆ ಅಂತ ಹೇಳೋಂಗಿಲ್ಲ. ಅದನ್ನು ಕೂಡ ಹಿಂದೆ ಹೇಳಿದ್ದಾರೆ. ತಪ್ಪಾಗಿ ನಮೂದಿಸಿದ್ದಲ್ಲಿ ಅಥವಾ ಸಿಂಧುತ್ವ ಮಾಡಿಸುವಂಥ ಸಂದರ್ಭದಲ್ಲಿ ನೀವೇನಾದರೂ ಅದಕ್ಕೆ ಸಿಂಧುತ್ವಕ್ಕೆ ಅದನ್ನು ಕೊಡಿಸ್ಲಿಲ್ಲ, ಪೂರ್ಣ ಮಾಡಲಿಲ್ಲ ಅಂದರೆ ನೇಮಕಾತಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ. ಸಿಂಧುತ್ವ ಕಂಪಲ್ಸರಿ ಇರುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳಿ. ಆಗೋದಿಲ್ಲ 99 ಭಾಗ, ಇನ್ನೆಲ್ಲೋ 1% ನಮ್ಮ ಬೇಡ ಜವಾಬ್ದಾರಿ ಹೇಳಿವಾ, ನಮ್ಮ ಫ್ರೆಂಡ್ದು ಹಾಗೆ ಆಗಿತ್ತು, ತಾಯಿ ಹೆಸರು ತಪ್ಪಾಗಿ ನಮೂದಾಗ್ಬಿಟ್ಟು. ನಂತರ ಯಾವುದೇ ಹಂತದಲ್ಲಿ ಮೀಸಲಾತಿ ಸೇರ್ಪಡೆ, ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಮೂಲ ಪ್ರತಿಯನ್ನು ಸಂರಕ್ಷಣೆ ಮಾಡಿ ಇಟ್ಕೊಳ್ಬೇಕಂತ ಅಪ್ಲಿಕೇಶನ್ ಹಾಕಿರೋ ಒಂದು ಇದನ್ನು ಪ್ರಿಂಟೌಟನ್ನು. ನೆಕ್ಸ್ಟು, ಯೂಸರ್ ನೇಮ್, ಪಾಸ್ವರ್ಡ್ಗಳನ್ನು ಕೂಡ ಏನು ಮಾಡಿ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಯಾಕೆಂದರೆ ಮುಂದಿನ ಪ್ರೊಸೀಜರ್ಗೆಲ್ಲ ಅದು ಬೇಕಾಗುತ್ತೆ. ಇನ್ನು ಇಲ್ಲಿಗೆ ಬನ್ನಿ, ಕೊನೆಯ ಹಂತದಲ್ಲಿದ್ದೀವಿ. ಶೈಕ್ಷಣಿಕ ಹಾಗೂ ವೃತ್ತಿಪರ ಅಂತಂದರೆ B.Ed, ಶೈಕ್ಷಣಿಕ ಹಾಗೂ ವೃತ್ತಿಪರ ಶಿಕ್ಷಣದ ಅಂಕ ವಿವರಗಳನ್ನು B.Ed, ಡಿಗ್ರಿ ಮತ್ತು B.Ed, D.Ed ಈ ಥರ ಅಂಕ ವಿವರಗಳ ಅಂಕಪಟ್ಟಿಯಲ್ಲಿರುವಂತೆ ಎಲ್ಲ ವರ್ಷಗಳ ಗರಿಷ್ಠ ಅಂಕಗಳು ಹಾಗೂ ಪಡೆದ ಅಂಕಗಳನ್ನು ನಿಗದಿತ ಅಂಕಣದಲ್ಲಿ ಭರ್ತಿ ಮಾಡುವುದು. ನೋಡಪ್ಪ, ಇಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ ಸ್ನೇಹಿತರೆ. ಇಲ್ಲಿ ತಪ್ಪಾಗುವಂಥ ಸಾಧ್ಯತೆಗಳಿರ್ತವೆ. ಮಾರ್ಕ್ಸನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಬೇಕು, ಇಲ್ಲಿ ರೆಡಿ ಇದೆ, ತೋರಿಸ್ತೀನಿ. ಕೆಲವು ವಿಶ್ವವಿದ್ಯಾಲಯ, ಯೂನಿವರ್ಸಿಟಿಗಳಲ್ಲಿ ಕೆಲವೊಬ್ಬರಿಗೆ ಈ ಥರ ಸಮಸ್ಯೆ ಫೇಸ್ ಆಗುತ್ತೆ, ಪ್ರಾಬ್ಲಮ್ನ ಫೇಸ್ ಮಾಡ್ತೀರಿ. ಅಂಕಪಟ್ಟಿಯಲ್ಲಿ ಅಂಕಗಳ ಬದಲಾಗಿ ಗ್ರೇಡ್ಗಳನ್ನು ನಮೂದಿಸಿರ್ತಾರೆ ಯೂನಿವರ್ಸಿಟಿಯಿಂದ. ಅಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ನಿಯಮಾನುಸಾರ ಗ್ರೇಡನ್ನು ಅಂಕಗಳಿಗೆ ಪರಿವರ್ತಿಸಿ ನಿಗದಿತ ಅಂಕಗಳಲ್ಲಿ ಅಂಕಗಳನ್ನು ಭರ್ತಿ ಮಾಡುವುದು. ನೀವೇ ಪರಿವರ್ತಿಸೋಕ್ಕಾಗೋದಿಲ್ಲ ಗ್ರೇಡನ್ನು ಅಂಕಗಳಿಗೆ. ಅದನ್ನು ಸಂಬಂಧಿತ ಬೋರ್ಡ್ ಅಥವಾ ಯೂನಿವರ್ಸಿಟಿಗಳಿಂದ ಗ್ರೇಡ್ನಿಂದ ಅಂಕಗಳಿಗೆ ಅಳವಡಿಸಲಾಗುವ ಅಂಕ ಪರಿವರ್ತನಾ ಪಟ್ಟಿಯನ್ನು ಸ್ಕ್ಯಾನ್ ಮಾಡಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡುವುದು. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಎಲ್ಲಿ ಗ್ರೇಡ್ ಕೊಟ್ಟವರಲ್ಲ, ಎಷ್ಟೋ ಜನ ಅಭ್ಯರ್ಥಿಗಳ ಮಾರ್ಕ್ಸ್ ಕಾರ್ಡಲ್ಲಿ ಗ್ರೇಡ್ಗಳಿದ್ದಾವೆ, A+, ಈ ಥರದ್ದೇನೋ ಗ್ರೇಡ್ಗಳಿದ್ದಾವೆ. ಗ್ರೇಡ್ ಮಾರ್ಕ್ಸ್ ಕಾರ್ಡು ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಆ ಗ್ರೇಡ್ ಇರೋವಂಥವ್ರು ಯೂನಿವರ್ಸಿಟಿಯಿಂದ ಏನು ಮಾಡಬೇಕಾಗತ್ತೆ, ಅಂಕಗಳದ್ದು ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ನೀವೇನು ಮಾಡಬೇಕಾಗುತ್ತೆ, ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮತ್ತೆ ಪ್ರಶ್ನೆಯನ್ನು ಕೇಳಬೇಡಿ, ಗೊಂದಲ ಮಾಡ್ಕೊಳ್ಬೇಡಿ.
ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೆಲವು ಅಪ್ಲೋಡ್ ಮಾಡಬೇಕು, ಏನು ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಕ್ಸ್ ಇರುತ್ತೆ ಗ್ರೇಡ್ ಇರೋ ಅಂಥವ್ರದ್ದು, ಹೌದು ಅಪ್ಲೋಡ್ ಮಾಡಬೇಕು. ಮಾರ್ಕ್ಸ್ ಇರೋರು ಮಾರ್ಕ್ಸ್ ಹಾಕ್ತೀರಿ, ತೊಂದರೆ ಇಲ್ಲ. ಅವ್ರಿಗೆ ಹೇಳ್ತೀನಿ ಮಾರ್ಕ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಅಂತ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೆಲವು ವಿಷಯಗಳನ್ನು ನೋಡಪ್ಪ, ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಡಿಗ್ರಿಗಳಲ್ಲಿ ಅಡಿಷನಲ್ ಸಬ್ಜೆಕ್ಟ್ ಪೂರಕ ವಿಷಯಗಳನ್ನಾಗಿ ಓದಿರ್ತೀವಿ. ಯಾವುದನ್ನು? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಂಪ್ಯೂಟರ್ ಫಂಡಮೆಂಟಲ್, ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಅದನ್ನು ಓದಿರ್ತೀವಿ. ಅಧ್ಯಯನ ಮಾಡಬೇಕಾಗಿರ್ತದೆ. ಸಾಮಾನ್ಯ ಇವಾಗೆಲ್ಲ ಡಿಗ್ರಿಗಳಲ್ಲಿ ಹೇಳ್ಕೊಡ್ತಾ ಇರ್ತಾರೆ ಅದನ್ನು. ವಿಷಯಗಳ ಅಂಕಗಳನ್ನು ವಿಶ್ವವಿದ್ಯಾಲಯವು ಒಟ್ಟು ಅಂಕಗಳಿಗೆ ಪರಿಗಣಿಸಿದ್ದಲ್ಲಿ ಆ ಎರಡೂ ಸಬ್ಜೆಕ್ಟ್ ಎನ್ವೈರನ್ಮೆಂಟಲ್ ಸ್ಟಡಿ ಅಂತೆಲ್ಲ ಓದ್ತೀವಲ್ವಾ, ಆ ವಿಚಾರಗಳನ್ನು ಏನಾದರೂ ಟೋಟಲ್ ಅಂಕಪಟ್ಟಿಯಲ್ಲಿ ನಮೂದಿಸಿದ್ದರೆ ಅಲ್ಲಿ ಕೆಳಗಡೆ ಕೊಟ್ಟಿರ್ತಾರಂತೆ ಸ್ನೇಹಿತರೆ. ಈ ಪಾಯಿಂಟನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಪರಿಗಣಿಸುವ ಬಗ್ಗೆ ಸಂಕಪಟ್ಟಿಯ ಫುಟ್ನೋಟಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಆ ಕೆಳಭಾಗದಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಅಂಕಗಳನ್ನು ಬಿಟ್ಟು ನಾವು ಟೋಟಲ್ ಮಾರ್ಕ್ಸ್ ಹಾಕಿದೀವ ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿ, ಅಥವಾ ಇವನ್ನು ಸೇರಿಸಿ ಹಾಕಿದೀವ ಅಂತೇಳಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆನಾ? ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೆಲವು ವಿಷಯಗಳನ್ನು, ಉದಾಹರಣೆಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಂಪ್ಯೂಟರ್ ಫಂಡಮೆಂಟಲ್ಲು, ಎನ್ವೈರನ್ಮೆಂಟಲ್ ಸ್ಟಡಿ ಅಂತೇಳಿ ಡಿಗ್ರಿಗಳಲ್ಲಿ ಪೂರಕ ವಿಷಯಗಳನ್ನಾಗಿ ಓದಿದ್ದೀವಿ, ಅಧ್ಯಯನ ಮಾಡಬೇಕಾಗಿರ್ತದೆ, ಮಾಡಿರ್ತೀವಿ. ಆ ವಿಷಯಗಳ ಅಂಕಗಳನ್ನು ವಿಶ್ವವಿದ್ಯಾಲಯವು ಒಟ್ಟು ಅಂಕಗಳಿಗೆ ಪರಿಗಣಿಸಿದ್ದಲ್ಲಿ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಪರಿಗಣಿಸಿದ್ದಲ್ಲಿ, ಕೌಂಟ್ ಮಾಡಿಕೊಂಡಿದ್ದಲ್ಲಿ, ಪರಿಗಣಿಸುವ ಬಗ್ಗೆ ಸಂಕಪಟ್ಟಿಯ ಅಂದರೆ ಫುಟ್ನೋಟ್ನಲ್ಲಿ ನಮೂದಿಸಿದ್ದಲ್ಲಿ ಮಾತ್ರ ಆ ಅಂಕಗಳನ್ನು ಸೇರಿಸಿ ಆನ್ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡುವುದು. ಈ ಪಾಯಿಂಟನ್ನು ಚೆನ್ನಾಗಿ ಓದ್ಕೊಳ್ಳಿ, ಗೊಂದಲ ಮಾಡ್ಕೊಳ್ಬೇಡಿ. ಅಲ್ಲಿ ಏನಾದರೂ ಅವ್ರು ಎಂಟ್ರಿ ಮಾಡಿದರೆ ಏನಂತ ಎಂಟ್ರಿ ಮಾಡಿದ್ದಾರೆ? ಈ ಅಂಕಗಳನ್ನು ಸೇರಿಸಿ ನಿಮಗೆ ಪರ್ಸೆಂಟೇಜ್ ನೀಡಲಾಗಿದೆಯಾ ಅಥವಾ ಅಂಕಗಳನ್ನು ಬಿಟ್ಟು ಪರ್ಸೆಂಟೇಜ್ ನೀಡಲಾಗಿದೆಯಾ ಅಂತ ಮೆನ್ಷನ್ ಮಾಡಿರ್ತಾರೆ. ಆ ಪಾಯಿಂಟನ್ನು ನೋಡ್ಕೊಳ್ಳಿ ಚೆನ್ನಾಗಿ. ಪದವಿ ಬಿ ಎಡ್ನ ಪದವಿ ಮತ್ತು ಬಿ ಎಡ್ನ ಎಲ್ಲ ವರ್ಷಗಳ ಅಂಕಪಟ್ಟಿಯಲ್ಲಿ ನಮೂದಿಸಲಾದ ಗರಿಷ್ಠ ಅಂಕಗಳು, ಮ್ಯಾಕ್ಸಿಮಮ್ ಮಾರ್ಕ್ಸ್, ಚೆನ್ನಾಗಿ ನೋಡ್ಕೊಳ್ಳಿ, ಗರಿಷ್ಠ ಅಂಕಗಳು ಹಾಗೂ ಪಡೆದ ಅಂಕಗಳು, ಒಬ್ಟೈನ್ ಮಾರ್ಕ್ಸ್, ಇವೆರಡರಲ್ಲೂ ಕನ್ಫ್ಯೂಸ್ ಆಗಬೇಡಿ. ಸಾಕಷ್ಟು ಜನ ಗೊಂದಲ ಮಾಡ್ಕೊಳ್ತೀರಿ. ಗರಿಷ್ಠ ಮಾರ್ಕ್ಸ್ಗಳು ಮತ್ತು ಒಬ್ಟೈನ್ ಮಾರ್ಕ್ಸು ನೀವು ತಗೊಂಡಿರುವಂಥದ್ದು, ಪಡೆದ ಅಂಕಗಳು, ಒಬ್ಟೈನ್ ಮಾರ್ಕ್ಸ್ ಪರಿಗಣಿಸಲಾಗುವುದು. ಆದ್ದರಿಂದ ಅಭ್ಯರ್ಥಿಗಳು, ಯಾಕೆ ಅದರಲ್ಲೂ ಕೂಡ ಪರ್ಸೆಂಟೇಜ್ ತಗೊಳ್ತಾ ಇರೋದ್ರಿಂದ, ನಿಮ್ಮ ಟಿ ಇ ಟಿ, ಬಿ ಎಡ್ಡು, ಡಿ ಎಡ್ಡು ಎಲ್ಲದರಲ್ಲೂ ಕೂಡ ಮಾರ್ಕ್ಸ್ಗಳನ್ನ ಪರ್ಸೆಂಟೇಜ್ ಆಗಿ ತಗೊಳ್ತಾ ಇರೋದ್ರಿಂದ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಭರ್ತಿ ಮಾಡುವಾಗ ಹುದ್ದೆಗೆ ಮತ್ತು ಪದವಿ ಅಥವಾ ಬಿ ಎಡ್ ಇನ್ನಿತರ ನಿಗದಿತ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಯಲ್ಲಿರುವ ಸೂಚನೆಗಳನ್ನು ಪರಿಗಣಿಸಿ ಇಲ್ಲಿ ಮೇಲ್ ಸೂಚನೆ ಹೇಳಿದ್ರು, ಆ ಮಾರ್ಕ್ಸನ್ನು ತಗೊಂಡಿಲ್ವಾ ಕಂಪ್ಯೂಟರ್ದು ಮತ್ತು ಕಾನ್ಸ್ಟಿಟ್ಯೂಷನ್ದು ಅಂತೇಳಿ, ಅವುಗಳನ್ನ ಸೂಚನೆಗಳನ್ನು ಪರಿಗಣಿಸಿ ಅಂಕಗಳನ್ನು ಮತ್ತು ಶೇಕಡಾವಾರು ಅಂಕಗಳನ್ನು ಲೆಕ್ಕಾಚಾರ ಮಾಡಿ ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಬೇಕು. ನೋಡಿ, ಈ ಪಾಯಿಂಟ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಭರ್ತಿ ಮಾಡುವಾಗ ಪದವಿ ಮತ್ತು ಬಿ ಎಡ್ ಇನ್ನಿತರ ನಿಗದಿತ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಯಲ್ಲಿರುವ ಸೂಚನೆಗಳನ್ನು ಪರಿಗಣಿಸಿ ಗರಿಷ್ಠ ಪಡೆದ ಅಂಕಗಳನ್ನು ಮತ್ತು ಶೇಕಡಾವಾರು ಪರ್ಸೆಂಟೇಜ್ ಅಂಕಗಳನ್ನು ಲೆಕ್ಕಾಚಾರ ಮಾಡಿ. ನೋಡಿಯಪ್ಪ, ತುಂಬ ಗೊಂದಲ ಮಾಡ್ಕೊಳ್ತೀರಿ ಸ್ನೇಹಿತರೆ, ಗೊಂದಲ ಮಾಡ್ಕೊಬೇಡಿ. ಸುಮ್ಮನೆ ಮತ್ತೆ ನಾನು ಕಮೆಂಟಲ್ಲಿ ಕೇಳಬೇಡಿ, ಮತ್ತೆ ಇನ್ನೊಂದು ಸಲ ಓದಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ನಾನು ಹೇಳ್ತೀನಿ, ಇಲ್ಲಿ ಫಾರ್ಮೇಟ್ ತೋರಿಸಿದ್ದೀನಿ. ಶೇಕಡಾವಾರು ಅಂಕಗಳನ್ನು ಪಟ್ಟಿ ಮಾಡಿ ಅರ್ಜಿಯಲ್ಲಿ ನಮೂದಿಸಬೇಕು. ಎಲ್ಲ ವಿವರಗಳು ಸಮರ್ಪಕವಾಗಿರುವಂತೆ ನೀವು ದೃಢೀಕರಣ ಮಾಡ್ಕೊಳ್ಳಿ. ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಹೈದರಾಬಾದ್ ಮೀಸಲಾತಿ 371J ಸಂಬಂಧಿಸಿದ ಮೀಸಲಾತಿಯ ಪ್ರಮಾಣ ಪತ್ರಗಳ RD ನಂಬರನ್ನು ನಮೂದಿಸಿದ್ದಲ್ಲಿ ಮಾತ್ರ, RD ನಂಬರ್ ಮೆನ್ಷನ್ ಮಾಡಬೇಕಂತೆ, ಮೀಸಲಾತಿಯನ್ನು ಪರಿಗಣಿಸಲಾಗುವುದು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಹೈದರಾಬಾದ್ ಕರ್ನಾಟಕ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ RD ನಂಬರನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಜಾತಿ ಪ್ರಮಾಣ ಪತ್ರ ತಗೊಳ್ಳೋದ್ರಲ್ಲಿ ಸಾಕಷ್ಟು ಗೊಂದಲಗಳನ್ನ ಮಾಡ್ಕೊಂಡಿದ್ದೀರಿ, ಹಾಗಾಗಿ ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಜಾತಿ ಹೇಳ್ಬಿಡೋದ, ಇಲ್ಲೇ ಏನು ಮಾಡೋದು? ಸರಿ, ನೋಡೋಣ, ಆಯಿತು, ಟೈಮ್ ಇದ್ದರೆ ಮುಂದೆ ಲಾಸ್ಟಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ. ನೋಡೋಣ ಬನ್ನಿ, ಇವಾಗ ಇದನ್ನು ಮುಗಿಸ್ಬೇಡ. ನೆಕ್ಸ್ಟು ಅವಶ್ಯಕತೆ ಇರೋರು ಅದನ್ನು ಕೇಳ್ಕೊಳ್ಳಿ, ಅವಶ್ಯಕತೆ ಇಲ್ಲದಲೇ ಇರೋರು ಅದನ್ನು ಇದು ಮಾಡೋಣ. ಹಾಲ್ ಟಿಕೆಟನ್ನು ಪರೀಕ್ಷಾ ಪ್ರವೇಶ ಪತ್ರವನ್ನು ಪಡೆಯುವ ಮುಂದಿನ ದಿನಾಂಕಗಳಲ್ಲಿ ಇಲಾಖಾ ವೆಬ್ಸೈಟ್ school.education.karnataka.gov.in ಅಥವಾ ದಿನಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರಂತೆ. ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ನಮೂದಿಸಿ ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ನೆಕ್ಸ್ಟು ಪ್ರವೇಶ ಪತ್ರ ಇಲ್ಲದೆ ಅಭ್ಯರ್ಥಿಗಳ ಪರೀಕ್ಷೆಗೆ ಕೂರಿಸೋದಿಲ್ಲ, ಅದೆಲ್ಲ ಏನು ಕಾಮನ್ ಆಗಿ ಗೊತ್ತಿರ್ತದೆ. ನೆಕ್ಸ್ಟು ಅಭ್ಯರ್ಥಿಗಳಿಗೆ ನಿಯಮಾನುಸಾರ ಇತರೆ ಯಾವುದು ಬೇಕಿಲ್ಲ. ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ
ಪರೀಕ್ಷಾ ಸಂಬಂಧಿತ ಸಮಸ್ಯೆ ಎದುರಾದಲ್ಲಿ ಈ ಕೆಳಕಂಡ ತಾಂತ್ರಿಕ ಸಮಸ್ಯೆ ಮತ್ತು ಪರೀಕ್ಷಾ ಸಂಬಂಧಿತ ಸಮಸ್ಯೆಗಳು ಎದುರಾದಲ್ಲಿ ಅರ್ಜಿ ಸಲ್ಲಿಸುವಾಗ ಕೇಂದ್ರೀಕೃತ ದಾಖಲಾತಿ ಘಟಕ ದೂರವಾಣಿ ಸಂಖ್ಯೆಗಳು ಈ ನಂಬರ್ಗಳಿಗೆ ಕರೆಯನ್ನಂತೆ ಮಾಡಿ ನಿಮ್ಗೇನಾದ್ರು ಡೌಟ್ ಇದ್ದರೆ ಕ್ಲಿಯರನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಓಕೆನಾ? ಇದಿಷ್ಟು ವಿಚಾರ. ಇಷ್ಟು ವಿಚಾರಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಮಾರ್ಕ್ಸ್ ಕಾರ್ಡ್ಗೆ ಹೇಳೋದಕ್ಕೆ ಅಂತ ಹೊರಟಿದೆ. ಮಾರ್ಕ್ಸ್ ಕಾರ್ಡ್ ಹೆಂಗೆ ನೀವು ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಬೇಕಾ ಅಂತ ಹೇಳ್ಬಿಟ್ಟು ಈ ಪಾಯಿಂಟ್ ಹೇಳಿದ್ವಲ್ಲ, ಬಿ ಎಡ್ ಮತ್ತು ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಬನ್ನಿ, ನೀವೇನು ಮಾಡಿ ಅಂತಂದರೆ ಒಂದು ಕಡೆ ಕ್ಲೀನಾಗಿ ಎರಡೆರಡು ಸಲ ಕ್ಲಾಸ್ ವೆರಿಫೈಯನ್ನು ಮಾಡಿಬಿಟ್ಟು ಕ್ರಾಸ್ ವೆರಿಫಿಕೇಷನನ್ನು ಮಾಡಿಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ. SSLC ರಿಜಿಸ್ಟರ್ ನಂಬರ್ ಸಮೇತ ಬರ್ಕೊಳ್ಳಿ. ನೆಕ್ಸ್ಟು ಯಾವ ವರ್ಷ ನಾನು ಎಷ್ಟು ಮಾರ್ಕ್ಸಿಗೆ SSLC ಬರೆದಿದ್ದೀನಿ, ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀನಿ. ನಾನು 625ಕ್ಕೆ 360 ಅಂಕಗಳನ್ನ ತೊಗೊಂಡಿದ್ದೀನಿ. ಟೋಟಲ್ ಪರ್ಸೆಂಟೇಜ್ ಬಂದು 57.6. ಯಾವ ಇದರಲ್ಲಿ ಎಕ್ಸಾಮ್ ಪಾಸ್ ಮಾಡಿದ್ದೀನಿ, ಮಾರ್ಚ್ 2003. ನೆಕ್ಸ್ಟು PUCಗೆ ಬಂದಂಥ ಸಂದರ್ಭದಲ್ಲಿ PUC ರಿಜಿಸ್ಟರ್ ನಂಬರನ್ನು ಬರ್ಕೊಳ್ಳಿ. 600 ಅಂಕಗಳಿಗೆ 415 ಅಂಕ ತೊಗೊಂಡಿದ್ದೀನಿ. ಟೋಟಲ್ ಪರ್ಸೆಂಟೇಜ್ 69.16. ಏಪ್ರಿಲ್ 2025ರಲ್ಲಿ ಎಕ್ಸಾಮ್ ಪಾಸ್ ಮಾಡಿದ್ದೀನಿ. ಕೇಳ್ತಾರ ಇಲ್ವಾ, ಬಟ್ ಬರೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ BSc BCom ಬನ್ನಿ, ಯಾವ ವರ್ಷ, ನವೆಂಬರ್ 2005 BA. ಓಕೆ, ಮೇ 2008ರವರೆಗೂ ಮುಗಿದಿದೆ. ರಿಜಿಸ್ಟರ್ ನಂಬರನ್ನು ಬರೆದಿಟ್ಕೊಳ್ತೀನಿ. BA ಫಸ್ಟ್ ಸೆಮ್ ಇರುತ್ತೆ. ಬನ್ನಿ, ಅಲ್ಲಿ ಏನು ಮಾಡುತ್ತೆ, ಇಂಟರ್ನಲ್ ಮಾರ್ಕ್ಸು ಟೋಟಲ್ ಮಾರ್ಕ್ಸು ನೋಡಿ. ಇದು ನಾನು ಎಕ್ಸಾಮ್ ಬರೆದಿರೋ ಮಾರ್ಕ್ಸು, ಇದು ಇಂಟರ್ನಲ್ ಮಾರ್ಕ್ಸು. ಟೋಟಲ್ಲು 314 ಮಾರ್ಕ್ಸು. ಓಕೆನಾ? ನೆಕ್ಸ್ಟು BA ಸೆಕೆಂಡ್ ಸೆಮ್ ಬನ್ನಿ, 311 ಮಾರ್ಕ್ಸು ಪ್ಲಸ್ 44 ಮಾರ್ಕ್ಸ್ ತೊಗೊಂಡಿದ್ದೀನಿ. ಒಟ್ಟು 355 ಮಾರ್ಕ್ಸು. ಈ ಎರಡೂ ಸೆಮ್ಮಿಂದ ಟೋಟಲ್ 1000 ಅಂಕಗಳಿಗೆ 669 ಅಂಕಗಳನ್ನ ತೊಗೊಂಡಿದ್ದೀನಿ. ಮೊದಲನೇ ಸೆಮಿಸ್ಟ್ರದು. ಓಕೆನಾ? ಫಸ್ಟ್ ಸೆಮಿಸ್ಟ್ರದ್ದು ಹೇಳ್ತಾ ಇದ್ದೀನಿ, ಫಸ್ಟ್ ಇಯರ್ದು. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಂದರೆ ಫಸ್ಟ್ ಇಯರ್ದು 66.9% ತೊಗೊಂಡಿದ್ದೀನಿ. ಕ್ಯಾಲ್ಕುಲೇಟನ್ನು ಮಾಡಿ ಇಟ್ಕೊಳ್ಳಿ, ಈ ಥರ ಬರೆದಿಟ್ಕೊಳ್ಳಿ ನೀವು. ನೆಕ್ಸ್ಟ್ ಇದಾದ ನಂತರ BA ಥರ್ಡ್ ಸೆಮ್. ಓಕೆನಾ? ನೆಕ್ಸ್ಟು BA ಫೋರ್ತ್ ಸೆಮ್. 5 ಸಬ್ಜೆಕ್ಟ್ ಇದ್ದಾವೆ ನೋಡಿ. ಇದು ಇಲ್ಲಿರ್ತಕ್ಕಂಥದ್ದು ಸಬ್ಜೆಕ್ಟು, ಎಷ್ಟು ಸಬ್ಜೆಕ್ಟ್ ಇದ್ದು ಅಂತೇಳಿ. ಓಕೆನಾ? ಇದು ಸಬ್ಜೆಕ್ಟ್ಗಳು, ನೆನ್ಪಿಟ್ಕೊಳ್ಳಿ ನೋಡಿ. 5 ಮತ್ತು 6 ಅಂದರೆ ಸಬ್ಜೆಕ್ಟ್ಗಳು. ನೆಕ್ಸ್ಟ್ BA ಥರ್ಡ್ ಸೆಮ್ಮು 5 ಸಬ್ಜೆಕ್ಟಲ್ಲಿ 316 ಅಂಕ. ಅದಕ್ಕೆ ಇಂಟರ್ನಲ್ ಮಾರ್ಕ್ಸು 47, 363 ಅಂಕಗಳು ಬಂದಿದ್ದಾವೆ. BA ಫೋರ್ತ್ ಸೆಮ್ 298, 47 ಇಂಟರ್ನಲ್ ಮಾರ್ಕ್ಸು ಪ್ಲಸ್ಸು 345 ಟೋಟಲ್ ಮಾರ್ಕ್ಸು. 1000ಕ್ಕೆ ಮತ್ತು ಸೆಕೆಂಡ್ ಇಯರಲ್ಲಿ 708 ಅಂಕಗಳನ್ನ ತೊಗೊಂಡಿದ್ದೀನಿ. 70.8% ಆಗುತ್ತೆ. ಫೋರ್ತ್ ಸೆಮ್ಮಿಗೆ ಬನ್ನಿ, 6 ಸಬ್ಜೆಕ್ಟ್ ಆಗ್ತವೆ. ಫಿಫ್ತ್ ಸೆಮ್ಮಲ್ಲಿ BA 5ನೇ ಸೆಮಿಸ್ಟ್ರು ಮತ್ತು 6ನೇ ಸೆಮಿಸ್ಟ್ರಲ್ಲಿ, ಫಿಫ್ತ್ ಮತ್ತು ಸಿಕ್ಸ್ತ್ ಸೆಮಿಸ್ಟ್ರಲ್ಲಿ 6 ಸಬ್ಜೆಕ್ಟು. 6 ಸಬ್ಜೆಕ್ಟಲ್ಲಿ ನಾನು ಅದರಲ್ಲಿ 400 ಅಂಕಗಳನ್ನ ತೊಗೊಂಡಿದ್ದೀನಿ. ಪ್ಲಸ್ 43 ಇಂಟರ್ನಲ್ ಮಾರ್ಕ್ಸ್ ಇದೆ. ಟೋಟಲ್ 443. ಸಿಕ್ಸ್ತ್ ಸೆಮ್ಮಲ್ಲೂ ಕೂಡ 427 ಮಾರ್ಕ್ಸು, 44 ಇಂಟರ್ನಲ್ ಮಾರ್ಕ್ಸು. ಟೋಟಲ್ ಎಲ್ಲ ಸಬ್ಜೆಕ್ಟಿಂದ ಸೇರಿ 471 ಟೋಟಲ್ ಮಾರ್ಕ್ಸು. ಟೋಟಲಿ ನಾನು ಥರ್ಡ್ ಇಯರ್ ಡಿಗ್ರಿಯನ್ನು 1200 ಮಾರ್ಕ್ಸ್ಗಳಿಗೆ 914 ಮಾರ್ಕ್ಸ್ ತೊಗೊಂಡಿದ್ದೀನಿ. 76.16. ಈ ರೀತಿ ಬರೆದಿಟ್ಕೊಳ್ಳಿ ನೀವು, ಒಂದು ಐಡಿಯಾ ಬಂತು ಅಂತ ಅಂತೀನಿ. ನೆಕ್ಸ್ಟು ಗ್ರ್ಯಾಂಡ್ ಟೋಟಲಿಗೆ ಬರೋಣ. ಈಗ ಗ್ರ್ಯಾಂಡ್ ಟೋಟಲಿಗೆ ಬರೋಣ. ಗ್ರ್ಯಾಂಡ್ ಟೋಟಲ್ ಏನು ಹೇಳುತ್ತೆ ನಂದು, ಒಟ್ಟು ಟೋಟಲ್ ಮಾರ್ಕ್ಸು ನಾನು ಎಕ್ಸಾಮ್ ಬರೆದಿರೋವಂಥದ್ದು 2880 ಅಂಕಗಳಿಗೆ 2027 ಅಂಕಗಳನ್ನ ಪಡ್ಕೊಂಡಿದ್ದೀವಿ. ನೆಕ್ಸ್ಟು ಇಂಟರ್ನಲ್ ಮಾರ್ಕ್ಸು, ಇದನ್ನು ಕೂಡ ಕ್ಲೀನಾಗಿ ಬರೆದಿಟ್ಕೊಳ್ಳಿ. ನಿಮ್ಗೆ ಯಾವ ಸೆಮ್ ಕೇಳಿದ್ರು ಅಲ್ಲಿ ಎಂಟ್ರಿ ಮಾಡೋ ಥರ 320 ಟೋಟಲ್ ಇಂಟರ್ನಲ್ ಮಾರ್ಕ್ಸು. ಅದಕ್ಕೆ ನಾನು ಬಂದಿರತಕ್ಕಂಥದ್ದು 264 ಮಾರ್ಕ್ಸು. ಒಟ್ಟು ನಾನು 3 ವರ್ಷಗಳಿಂದ 3200 ಅಂಕಗಳಿಗೆ 2291 ಅಂಕಗಳನ್ನ ತೊಗೊಂಡಿದ್ದೀನಿ. ಟೋಟಲ್ ನಂದು 71.59% ಆಗುತ್ತೆ. ಈ ರೀತಿ ನೀವೇನು ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟು BEdಗೆ ಬಂದಂಥ ಸಂದರ್ಭದಲ್ಲಿ ನೀವು BA BSc ಏನಾದರೂ ಇರಲಿ, ನೆಕ್ಸ್ಟ್ ಅದು ಹೇಳಿದ್ದೀನಿ, ನಿಮಗೇನು ಪರ್ಸೆಂಟೇಜ್ ಏನಾದರೂ ಮೆನ್ಷನ್ ಮಾಡಿದರೆ ನೀವೇನು ಮಾಡಿ, ಅದು ನಿಮ್ಮ ಕಾಲೇಜ್ ಕಡೆಯಿಂದ ಅಥವಾ ಯೂನಿವರ್ಸಿಟಿ ಕಡೆಯಿಂದ ನಿಮ್ಮದು ಮಾರ್ಕ್ಸ್ ಏನು ಬರುತ್ತೆ ಅದನ್ನು ತಗೊಂಡು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಇರೋದೇನು ಸಮಸ್ಯೆ ಇಲ್ಲ. ನಿಮ್ಗೆ ಇದು ಅರ್ಥ ಆಯಿತು ಅಂದ್ಕೊತೀನಿ. ಗೊಂದಲ ಮಾಡ್ಕೊಳ್ಬೇಡಿ. ಒಂದಲ್ದಿರ 2 ಸಲ ವಿಡಿಯೋವನ್ನು ಕೇಳಿ. ಇನ್ನು BEdಗೆ ಬರೋಣ. ಯಾವ ವರ್ಷ ಪಾಸ್ ಆಗಿದ್ವಿ ಬರ್ಕೊಳ್ಳಿ. ರಿಜಿಸ್ಟರ್ ನಂಬರನ್ನು ಕೂಡ ನೀವೇನು ಮಾಡಿ ಬರ್ಕೊಳ್ಳಿ. ನೆಕ್ಸ್ಟು BEd ಫಸ್ಟ್ ಸೆಮ್ 600 ಅಂಕಗಳಿಗೆ ನಾನು 495 ಅಂಕ ತೊಗೊಂಡಿದ್ದೀನಿ. 82.50%. BEd ಸೆಕೆಂಡ್ ಸೆಮ್ಮಲ್ಲಿ 800 ಅಂಕಗಳಿಗೆ 672 ಅಂಕ ತೊಗೊಂಡಿದ್ದೀನಿ. 84%. ಒಟ್ಟು ಟೋಟಲ್ 2 ಸೆಮ್ಮಿಂದ ಸೇರಿ ನಂದು
1400 ಅಂಕಗಳಿಗೆ 1167 ಅಂಕ ತೊಗೊಂಡಿದ್ದೀನಿ, 83.35% ಆಗುತ್ತೆ. ಓಕೆನಾ, ಈ ರೀತಿ ಬರೆದನ್ನೇ ಇಟ್ಕೊಳ್ಳಿ. ಥಿಯರಿ, ಇದರಲ್ಲಿ ಥಿಯರಿ, ಪ್ರಾಕ್ಟಿಕಲ್, ಇಂಟರ್ನಲ್ ಅಂತೆಲ್ಲ ಇರ್ತಾವಲ್ಲ, ಅದನ್ನು ಕೂಡ ಬರೆದಿಟ್ಕೊಂಡಿದ್ದೀನಿ, ನೀವು ಕೂಡ ಬರೆದಿಟ್ಕೊಳ್ಳಿ. ಥಿಯರಿ ನಂದೆಷ್ಟು, 800 ಥಿಯರಿ ಮಾರ್ಕ್ಸ್ಗೆ 630 ಬಿ ಎಡಲ್ಲಿ 630 ತಗೊಂಡಿರುವಂಥದ್ದು. ಪ್ರಾಕ್ಟಿಕಲಲ್ಲಿ 100ಕ್ಕೆ 90 ಅಂಕವನ್ನು ಕೊಟ್ಟಿದ್ದಾರೆ. ಇಂಟರ್ನಲ್ ಮಾರ್ಕ್ಸ್ ಅಂತ ಬೇರೆ ಇರುತ್ತೆ, 500ಕ್ಕೆ 447. ನೀವು ಇದ್ರ ಬಗ್ಗೆ ಏನು ಇದು ಮಾಡ್ಕೊಬೇಡಿ, ಇದನ್ನು ಸಪ್ರೇಟಾಗಿ ಬರೆದಿಟ್ಕೊಳ್ಳಿ. ಟೋಟಲ್ ನಿಮ್ಗೆ ಏನಾಗುತ್ತೆ ಅಲ್ಲಿ ಇಷ್ಟಕ್ಕೆ ಟೋಟಲಿ 1400 ಆಗುತ್ತಲ್ವಾ, 8 10 13 14 1400, 800 + 100 900, 900 + 500 1400. ಓಕೆನಾ, ಇದು ಅರ್ಥ ಆಯಿತು ಅಂದ್ಕೊಂತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ 800 ಅಂಕ ಥಿಯರಿ ಪ್ಲಸ್ 100 ಅಂಕ ಪ್ರಾಕ್ಟಿಕಲು 900, 900 + 500 1400. ಓಕೆನಾ, ಈ 1400 ಅಂಕಗಳಿಗೆ ನಾನು 1167 ಅಂಕ ತಗೊಂಡಿದ್ದೀನಿ, 83.35% ನಂದು ಬಂದಿದೆ. ಇದಿಷ್ಟು ಫಾರ್ಮೇಟು ಸ್ನೇಹಿತರೆ. ಯಾಕೆಂದರೆ ಈ ಥರ ಬರ್ಕೊಂಡಿದ್ರೆ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅನುಕೂಲ ಆಗುತ್ತೆ, ನಿಮಗೂ ಒಂಥರ ಖುಷಿ ಅನಿಸುತ್ತೆ. ಈ ಥರ ಟೇಬಲ್ ಮಾಡಿ ಇಟ್ಕೊಂಡ್ರೆ ನಂದು ಇಷ್ಟೆಲ್ಲ ಮಾರ್ಕ್ಸ್ ಇದೆ ಅಂತೇಳಿ. ಇದ್ರ ಜೊತೆಗೆ ನೀವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಕೂಡ ಇಟ್ಕೊಳ್ಬೋದು. ನಂದು BA-ನಲ್ಲಿ ಇಷ್ಟು, BSc-ನಲ್ಲಿ ಇಷ್ಟು ಪರ್ಸೆಂಟೇಜನ್ನು ತಗೊಳ್ತಾರೆ. ನಂದು ಆಲ್ರೆಡಿ ನನ್ನ ಹತ್ರ ಇಷ್ಟು ಪರ್ಸೆಂಟೇಜ್ ಇದೆ, ನಾನು ಇನ್ನು CET-ನಲ್ಲಿ ಎಷ್ಟು ಪರ್ಸೆಂಟೇಜನ್ನು ಫೇಸ್ ಮಾಡಬೇಕಾಗತ್ತೆ ಅಂತೇಳಿ. ಇದಿಷ್ಟು ವಿಚಾರ. ಇನ್ನು ಗೊಂದಲಗಳಿರೋವಂಥವ್ರಿಗೆ ನನಗೆ ಒಂಥರ ಅನಿಸುತ್ತೆ ಹೇಳಿದ್ದನ್ನೇ ಹೇಳೋದಕ್ಕೆ, ಏನು ಮಾಡೋದು. ಬಟ್ ಸಮಸ್ಯೆಗಳು ಹೊಸ್ದಾಗಿ ಅಪ್ಲಿಕೇಶನ್ ಹಾಕೋಂಥವ್ರಿಗೆ ಸಾಕಷ್ಟು ಸಮಸ್ಯೆ ಇರುತ್ತೆ. ಏನಾದರೂ ನಿಮಗೆ ಬೇಕನ್ಸಿದ್ರೆ ನೀವು ಕೇಳಿ, ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ತೀನಿ. ಅಷ್ಟು ಸಮಸ್ಯೆಗಳಿದ್ದಾವೆ ಯಾವುದರಲ್ಲಿ, ನಿಮ್ಮ ಮೀಸಲಾತಿ ಸರ್ಟಿಫಿಕೇಟ್ಗಳಲ್ಲಿ. ಇಷ್ಟು ವಿಚಾರಗಳನ್ನ ಹೇಳ್ತಾ ಸ್ನೇಹಿತರೆ, ಮತ್ತೊಮ್ಮೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿ. ನಮ್ಮ ಎಲ್ಲ ವಿಡಿಯೋಗಳು ಅಂತಂದರೆ ಸೈಕಾಲಜಿಗೆ ಸಂಬಂಧಪಟ್ಟಾಗಿ ಎಲ್ಲ ವಿಡಿಯೋಗಳಿದ್ದಾವೆ ಸ್ನೇಹಿತರೆ. TET ಸೈಕಾಲಜಿ ಇದೆ, ಓದ್ಕೊಳ್ಳಿ. TET ನಾನು ಓದೋವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಯಾಕೆ ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. ಅದರಲ್ಲಿ ಎಲ್ಲ ಥರ ಪ್ರಶ್ನೆಗಳನ್ನ ಘಟಕವಾರು ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಆ ಘಟಕವಾರವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಒಂದು ಗ್ರಿಪ್ ಸಿಗುತ್ತೆ, ಒಂದು ನಾಲೆಡ್ಜ್ ಬರುತ್ತೆ. ಮುಂದೆ ಆ ಬೇಸ್ಡ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅದನ್ನು ಆನ್ಸರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ TET ಹಿಸ್ಟ್ರಿ ಜೊತೆಗೆ GPSTR ಹಿಸ್ಟ್ರಿಗಳಿದ್ದಾವೆ. ಜಿಯೋಗ್ರಫಿಗೆ TET ಜಿಯೋಗ್ರಫಿ, GPSTR ಜಿಯೋಗ್ರಫಿಗಳಿದ್ದಾವೆ. ನೆಕ್ಸ್ಟ್ ಅದೇ ರೀತಿ TET ಸೈಕಾಲಜಿ, GPT ಸೈಕಾಲಜಿ ಇದ್ದಾವೆ. ಕನ್ನಡ ಅಂತೂ ಕೂಡ ಸ್ನೇಹಿತರೆ ಸಾಕಷ್ಟು ಸಂಪನ್ಮೂಲವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಒಳಗೊಂಡಿದೆ. ಸಂಪೂರ್ಣ ವ್ಯಾಕರಣ ತರಗತಿಗಳಿದ್ದಾವೆ. ಕ್ವಿಕ್ಕಾಗಿ ಅರ್ಥ ಮಾಡ್ಕೊಳೋರು ಸಂಪೂರ್ಣ ವ್ಯಾಕರಣ ತರಗತಿಯನ್ನು ನೋಡಿ. ಇಲ್ಲ ನಮಗೆ ಸ್ವಲ್ಪ ಪೂರಿದ್ದೀವಿ ಕನ್ನಡ ಲಾಂಗ್ ನಾಲೆಡ್ಜಲ್ಲಿ ಅಂತಕ್ಕಂಥವ್ರಾದರೆ ಇಂಡಿವಿಜುವಲ್ ವಿಡಿಯೋಗಳಿದ್ದಾವೆ ಸ್ನೇಹಿತರೆ. ವರ್ಣಮಾಲೆಯಿಂದ ಹಿಡಿದು ಅಲಂಕಾರ, ಛಂದಸ್ಸುವರೆಗೂ ಇದ್ದಾವೆ. ಜೊತೆಗೆ ಕನ್ನಡ GPT ಕನ್ನಡ ಶಿಕ್ಷಕರು ಮತ್ತು HSTR ಕನ್ನಡ ಶಿಕ್ಷಕರು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಸಾಂಗತ್ಯ, ಹಳಗನ್ನಡ ಕವಿಗಳು, ಹೊಸಗನ್ನಡ ಕವಿಗಳು, ಜ್ಞಾನಪೀಠ ಪ್ರಶಸ್ತಿ ಕವಿಗಳು, ಪಂಪ, ರನ್ನ, ಜನ್ನ, ಪೊನ್ನ, ಇವ್ರಿಗೆ ಸಂಬಂಧಪಟ್ಟಾಗಿ ಎಲ್ಲ ಮಾಹಿತಿಯನ್ನು ಒಳಗೊಂಡಂಥ ಎಲ್ಲ ಮಾಹಿತಿ ಅಂದರೆ ಸ್ನೇಹಿತರೆ ಅವರ ವಿವರಣೆಯೂ ಇದೆ. ಇಂದಿನ ವರ್ಷಗಳಲ್ಲಿ ನೆಟ್ಟು, ಸ್ಲೆಟ್ಟು, ಕೇಸ್ಲೆಟ್ಟು, ಹೈಸ್ಕೂಲ್ಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದರು ಅಂತಕ್ಕಂಥದ್ದನ್ನು ಒಂದೇ ಕಡೆ ಕ್ರೋಢೀಕರಣ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸಾಂಗತ್ಯ, ತ್ರಿಪದಿ, ರನ್ನ, ಜನ್ನ, ಪೊನ್ನ, ಪಂಪ, ಜ್ಞಾನಪೀಠ ಪ್ರಶಸ್ತಿ ಕವಿಗಳು, ಕೀರ್ತನಕಾರರು, ಇವುಗಳೆಲ್ಲ ಒಂದು ವಿಡಿಯೋನ ಒಂದು ಕಡೆ ಮಾಡಿ ಕೊಟ್ಟಿದ್ದೀನಿ. ಅವರು ಅಲ್ಲಿ ನೋಡಿ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ಏನಂದರೆ ಸುಮ್ಮನೆ ಗೊಂದಲವನ್ನು ಮಾಡಿಕೊಂಡು ಅಲ್ಲಿ ಇಲ್ಲಿ ಅಂತೆಲ್ಲ ಗೋಜಲನ್ನು ಮಾಡ್ಕೊಬೇಡಿ, ಗಂಟು ಮಾಡ್ಕೊಳ್ಬೇಡಿ. ನಿಮ್ಮ ನಾಲೆಡ್ಜನ್ನು ಕೂಡ ಗಂಟು ಮಾಡ್ಕೊಳ್ಬೇಡಿ, ಸಮಯವನ್ನು ಕೂಡ ಗಂಟು ಮಾಡ್ಕೊಬೇಡಿ. ಕೂಲಂಕುಷವಾಗಿ ಒಂದೊಂದನ್ನೇ ಓದ್ತಾ ಹೋಗಿ. ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇಷ್ಟು ವಿಚಾರಗಳನ್ನ ತಿಳಿಸೋದಕ್ಕೆ ಇನ್ನೇನಾದರೂ ಇದೆಯಾ ಅಂದರೆ ಅದೇ ಕಾಮನ್ ಆಗಿ ಈ ಎಲ್ಲ ಸಮಸ್ಯೆಗಳು 371J ಅವರು ನಾವು ಆ ಕಡೆ ಈ ಕಡೆ ಅಪ್ಲಿಕೇಶನ್ ಹಾಕ್ಬೋದು, ಹಾಕ್ಕೊಳ್ಳಿ. HK ನಾನ್ HKನಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಕೊಳ್ಬೋದು ಅಂತ ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ. ಮ್ಯಾರೇಜ್ ಆದಂಥವರು ಇದಕ್ಕೊಂದು ವಿಡಿಯೋ ಮಾಡಿಬಿಡ್ತೀನಿ ಸ್ನೇಹಿತರೆ. ಆಗಿದ್ದೆಲ್ಲ ನನ್ನ ಒಂದು ನಾಲೆಡ್ಜಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ, ಅಲ್ಲಿ ನೀವು ಇದಕ್ಕೆ ಬಗ್ಗೆ ಮಾಹಿತಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು ಸ್ನೇಹಿತರೆ.